ನಮಸ್ತೆ ಪ್ರೇಕ್ಷಕರೇ, ನಾನು ನಿಮ್ಮ ಪ್ರೀತಿಯ DMS. ಇವತ್ತು ಒಂದು ಹಬ್ಬದ ಬಗ್ಗೆ ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ. ಈ ಒಂದು ಹಬ್ಬ ಎಲ್ಲಿ ನಡೀತಾ ಇದೆ ಅಂತಂದ್ರೆ ಅಲಗೂರು ಅಂತನ್ನುವಂಥ ಗ್ರಾಮ, ಅಲಗೂರು ಮತ್ತೆ ಒಳಗೆರೆದೊಡ್ಡಿ ಎರಡು ಗ್ರಾಮಗಳು ಸೇರಿ ಈ ಒಂದು ಹಬ್ಬವನ್ನು ಮಾಡ್ತಿರುವಂಥದ್ದು. ಪ್ರತಿಯೊಂದು ಹಳ್ಳಿಗಳಲ್ಲಿ ಗ್ರಾಮ ದೇವತೆ ಅಂತ ಹೇಗಿರ್ತಾವೋ ಅದೇ ರೀತಿಯಲ್ಲಿ ಕೂಡ ಈ ಒಂದು ಗ್ರಾಮದಲ್ಲಿ ಒಂದು ಅಲಗೂರು ಮತ್ತು ಒಳಗೆರೆದೊಡ್ಡಿ ಎರಡು ಗ್ರಾಮಗಳಿಗೂ ಈ ಒಂದು ಗ್ರಾಮ ದೇವತೆ ಪಟ್ಟಲದಮ್ಮ ಅಂತ ಅಂದ್ಬಿಟ್ಟು ಶ್ರೀ ಪಟ್ಟಲದಮ್ಮ ದೇವಿ ದೇವಸ್ಥಾನದಲ್ಲಿ ಈ ನಡೀತಾ ಇರುವಂತಹ ಒಂದು ಪಟ್ಟಲದಮ್ಮನ ಹಬ್ಬ. ಇದು ಸುಮಾರು ಒಂದು ವಾರದ ಗಟ್ಟಲು ಕೂಡ ನಡೆಯುತ್ತೆ. ರಾತ್ರಿಯಿಂದ ಹಿಡಿದು ಬೆಳಿಗ್ಗೆವರೆಗೂ ಕೂಡ ಈ ರೀತಿ ಕೊಂಡ ಎಲ್ಲ ಕೂಡ ನಡೆಯುತ್ತೆ. ಜೊತೆಗೆ ಈ ಒಂದು ಹೆಬ್ಬಟ್ಟ ಅಂತ ಏನು ಹೇಳ್ತೀವಲ್ಲ, ಬಸವನಹಳ್ಳಿ ಬೆಟ್ಟದಲ್ಲಿ ಏನು ಬಸವೇಶ್ವರ ಇದ್ದಾರೋ ಆ ಒಂದು ಬಸವೇಶ್ವರ ಅಣ್ಣ ಇದ್ದಂಗೆ. ಮತ್ತೆ ಇಲ್ಲಿ ಏನು ಈಗ ಈ ಒಂದು ಪಟ್ಟಲದಮ್ಮ ಅಂತ ಇದ್ದಾರೆ, ಇವರು ತಂಗಿಯ ಸ್ಥಾನದಲ್ಲಿ ಇರುವಂತದ್ದು. ಈ ಒಂದು ವಿಶೇಷತೆ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಶನ್ ನಾನು ಕೊಟ್ಟಿದ್ದೀನಿ. ಜೊತೆಗೆ ಇದರ ಒಂದು ಹಿನ್ನೆಲೆ ಮತ್ತೆ ಇತಿಹಾಸ, ಜೊತೆಗೆ ಇದರ ಒಂದು ವಿಶೇಷತೆಗಳ ಬಗ್ಗೆ ನಾನು ರಿವ್ಯೂಸ್ ಕೂಡ ಕೊಡ್ತೀನಿ. ಜೊತೆಗೆ ಆಚರಣೆ ಹೇಗೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಡೀಟೇಲ್ಸ್ ಅನ್ನ ಈ ಒಂದು ವಿಡಿಯೋ ಮುಖಾಂತರ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ಈ ಒಂದು ವಿಡಿಯೋನ ಶುರು ಮಾಡೋಣ. या देवी सर्वभूतेषु शक्तिरूपेण संस्थित नमस्तस्यै 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 नमो नमः. ಮೊದಲಿಗೆ ನನ್ನ ಆರಾಧ್ಯ ದೈವ ಗುರು ವೀರಭದ್ರೇಶ್ವರರಿಗೆ ನಮಸ್ಕರಿಸುತ್ತಾ, ನನ್ನ ಹೆಸರು ಪ್ರಸಾದ್ ಅಘೋರ ಅಂಥೇಳಿ, ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದ ಪ್ರಧಾನ ಅರ್ಚಕರು. ಹಲಗೂರು ಮತ್ತು ಒಳಗೆರೆದೊಡ್ಡಿ ಗ್ರಾಮದಲ್ಲಿ ವಿಶೇಷವಾಗಿ ಯುಗಾದಿಯ ನಂತರದ 15 ದಿನದಲ್ಲಿ ಗ್ರಾಮ ದೇವತೆಯ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಸಾಂಪ್ರದಾಯಿಕವಾಗಿ ಆಚರಣೆಯನ್ನು ಮಾಡಲಾಗ್ತದೆ. ಮೊದಲನೇದಾಗಿ ಯುಗಾದಿಯ ನಂತರ ಊರಿನ ಪ್ರಮುಖ ಮುಖಂಡರೆಲ್ಲ ಸೇರಿ ಹಬ್ಬಕ್ಕೆ ದಿನಾಂಕವನ್ನು ಗೊತ್ತು ಮಾಡುವಂತಹ ಒಂದು ಪದ್ಧತಿ ಇರ್ತದೆ. ತದನಂತರವಾಗಿ ಹಬ್ಬವನ್ನು ಸಾರುವಂತಹ ಒಂದು ಪದ್ಧತಿಯನ್ನು ಇಟ್ಟಿರ್ತಾರೆ. ಹಬ್ಬವನ್ನು ಸಾರಿದ ನಂತರ ಊರಿಂದ ಹೆಣ್ಮಕ್ಳುಗಳು ಯಾರು ಸಹ ತವ್ರ ಮನೆಗೆ ಹೋಗೋದಾಗಿರ್ಬೋದು, ಗಂಡನ ಮನೆಗೆ ಹೋಗೋದಾಗಿರ್ಬೋದು, ಆ ಥರ ಎಲ್ಲ ನಿಷಿದ್ಧ ಅನ್ನುವಂಥದ್ದು ಹಿಂದೆಯಿಂದನೂ ನಡ್ಕೊಂಬಂದಿರುವಂತಹ ಒಂದು ಪ್ರತೀತಿ. ಎಲ್ಲರೂ ಸಂಭ್ರಮದಿಂದ ಸಡಗರದಿಂದ ಎಲ್ಲರೂ ಕೂಡಿ ಹಬ್ಬವನ್ನು ಮಾಡುವಂತಹ ಒಂದು ಪ್ರತೀತಿಯಾಗಿ ಆ ಒಂದು ಸಂಪ್ರದಾಯವನ್ನು ಇಟ್ಟಿದ್ದಾರೆ ಹಿಂದೆಯಿಂದು. ವಿಶೇಷವಾಗಿ ಹಬ್ಬ ಮೊದಲನೆಯದಾಗಿ ಶ್ರೀ ಬೆಟ್ಟದ ಬಸವೇಶ್ವರ ಸ್ವಾಮಿಯ ಆಶೀರ್ವಾದವನ್ನು ಪಡ್ಕೊಂಡು, ನಡಿಕೇರಿ ವೀರಭದ್ರೇಶ್ವರ ಸ್ವಾಮಿಯ ಅನುಗ್ರಹ ಮತ್ತು ವೀರಭದ್ರೇಶ್ವರರ ಜೊತೆಗೂಡಿ ಗ್ರಾಮ ದೇವತೆ ಹಬ್ಬ ಬಹಳ ವಿಜೃಂಭಣೆಯಿಂದ ನೆರವೇರುತ್ತದೆ. ಬುಧವಾರ ವಿಶೇಷವಾಗಿ ಮೊದಲನೇ ಪೂಜೆ ವಿಶೇಷ. ಸಂಜೆ 6 ಗಂಟೆಯ ನಂತರ ಗ್ರಾಮ ದೇವತೆ ಪಟ್ಟಲದಮ್ಮ ದೇವಸ್ಥಾನದಲ್ಲಿ ವಿಶೇಷವಾಗಿ ಒಂದಷ್ಟು ಪೂಜೆ ಪುನಸ್ಕಾರಗಳು, ಅಭಿಷೇಕಗಳೆಲ್ಲ ನೆರವೇರಿಸಿ, ನಂತರವಾಗಿ ನಾವು ಕರಗದ ಮನೆ ಅಂತ ಏನಿದೆ ಊರಿನ ಕೆಂಪೇಗೌಡ ಬಡಾವಣೆಯಲ್ಲಿ, ಆ ಒಂದು ಕರಗದ ಮನೆಯಿಂದ ವಿಶೇಷವಾಗಿ ಅಲ್ಲಿ ದೇವಿಯನ್ನು ಪೂಜಿಸಿ, ಅಲ್ಲಿ ವಿಶೇಷವಾಗಿ ದೇವಿಗೆ ತಳಿಗೆ ಪ್ರಸಾದವನ್ನು
ತಯಾರು ಮಾಡಿಕೊಂಡು ಅಲ್ಲಿಂದ ಅದನ್ನ ತೆಗೆದುಕೊಂಡು ಊರಿನ ಎಲ್ಲ ಪ್ರಮುಖರ ಒಡಗೂಡಿ ಎಲ್ಲ ಪ್ರತಿ ಮನೆಯ ಎಲ್ಲ ಹೆಣ್ಣು ಮಕ್ಕಳು, ಯುವಕ ಯುವತಿಯರು ಎಲ್ಲರೂ ಸಹ ಭಕ್ತಿ ಭಾವದಿಂದ ದೇವಸ್ಥಾನಕ್ಕೆ ಗುಡ್ಡಪ್ಪನನ್ನ ಕರೆತಿರ್ತಾರೆ. ದೇವಿಗೆ ವಿಶೇಷವಾಗಿ ಪೂಜೆ ಸಲ್ಲಿಸಿದ ನಂತರ ಅಲ್ಲಿ ಕೊಂಡವನ್ನ ಸ್ವಚ್ಛತೆಯನ್ನ ಕಾರ್ಯವನ್ನ ಸಹ ಅವತ್ತು ಎಲ್ಲ ಗ್ರಾಮದ ಯುವಕ ಮಿತ್ರರು ಅದನ್ನ ನೆರವೇರಿಸ್ತಾರೆ. ತದನಂತರವಾಗಿ ಮಹಾಮಂಗಳಾರತಿ ಪ್ರಸಾದ ವಿನಿಯೋಗ ಆಗುತ್ತೆ. ನಂತರ ಶುಕ್ರವಾರ ಬೆಳಿಗ್ಗೆ ಪ್ರಾತಃ ಕಾಲದಲ್ಲಿ ದೇವಿಗೆ ಮಹಾಭಿಷೇಕ, ದುರ್ಗಾ ಸೂಕ್ತ ಪಾರಾಯಣ, ಶ್ರೀ ಸೂಕ್ತ ಪಾರಾಯಣಗಳೊಂದಿಗೆ ಅಭಿಷೇಕಗಳು ನಡೆಯುತ್ತೆ. ವಿಶೇಷ ಅಲಂಕಾರ, ಮಹಾಮಂಗಳಾರತಿ. ನಂತರ ಊರಿನ ಎಲ್ಲ ಹೆಣ್ಣುಮಕ್ಕಳು ಸಹ ದೇವಾಲಯಕ್ಕೆ ಆಗಮಿಸಿ ಅಲ್ಲಿ ತಂಪು ಮಾಡುವುದು ಅನ್ನುವಂತಹ ಒಂದು ಕಾರ್ಯವನ್ನ ಮಾಡ್ತಾರೆ. ಅಲ್ಲಿ ಎಲ್ಲ ಹೆಣ್ಮಕ್ಳುಗಳು ಬಂದು ಪಾನಕ ಮತ್ತೆ ಹೆಸರು ಬೇಳೆಯನ್ನ ಮಾಡಿ ಎಲ್ಲರಿಗೂ ಹಂಚಿ ಅಲ್ಲಿ ಕುಂಕುಮ ಕೊಡುವಂತಹ ಒಂದು ಪದ್ಧತಿ. ಹೆಣ್ಣು ಮಕ್ಕಳುಗಳು ಅದನ್ನ ನೆರವೇರಿಸಿಕೊಂಡು ಪೂಜೆ ಪುನಸ್ಕಾರಗಳನ್ನ ಮಾಡಿಕೊಂಡು ಸಂಜೆ 3 ಗಂಟೆ ತನಕನೂ ಆ ಒಂದು ಕಾರ್ಯ ನೆರವೇರ್ತಾ ಇರುತ್ತೆ. 3 ಗಂಟೆಗೆ ಶ್ರೀ ನಡಿಕೇರಿ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದಿಂದ ಜಾತ್ರಾ ಮಹೋತ್ಸವಕ್ಕೆ ಚಾಲನೆ ಕೊಡ್ತಾರೆ. ಪಾನಕದ ಬಂಡಿಗಳನ್ನ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಕರೆತಂದು ಇಲ್ಲಿ ಪೂಜೆಗಳನ್ನೆಲ್ಲ ಮಾಡಿ ನೆರವೇರಿಸಿ ಪಾನಕದ ಬಂಡಿಗಳಿಗೆ ಪೂಜೆ ಮಾಡಿದ ನಂತರ ಇಲ್ಲಿಂದ ವಾದ್ಯ ತಮಟೆಗಳ ಸಮೇತ ಕರಗದ ಮನೆಗೆ ಅರ್ಚಕರನ್ನ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಕರಗದ ಮನೆಯಲ್ಲಿ ವಿಶೇಷವಾಗಿ ಅಲಂಕೃತಗೊಂಡಂತಹ ಹಲವಾರು ಎಡವಾರಗಳು ಅಂತ ಹಳ್ಳಿಕಾರರು ಹಸುಗಳನ್ನ ಕಟ್ಟಿ ಬಹಳ ಶೃಂಗರಿಸಿ ಎಡವಾರಗಳನ್ನ ಕೊಟ್ಟಿರ್ತಾರೆ. ಅಂದ್ರೆ ಕೊಂಡಕ್ಕೆ ಸೌದೆಗಳನ್ನ ಕೊಂಡೊಯ್ಯುವಂತಹ ಒಂದು ಏನನ್ನ ನಮ್ಮ ಕಡೆ ಎಡವಾರ ಅಂತ ಕರಿತೀವಿ, ಅದನ್ನ ಶೃಂಗಾರ ಮಾಡಿ ಎಲ್ಲ ಸಿದ್ಧತೆಗಳನ್ನು ಒಳಗೊಂಡಂತೆ ಅಲ್ಲಿ ತಯಾರಾಗಿ ನಿಂತಿರುತ್ತೆ. ಅಲ್ಲಿ ಹೋಗಿ ಅರ್ಚಕರು ಪೂಜೆಯನ್ನು ನೆರವೇರಿಸಿದ ನಂತರ ಊರಿನ ಪ್ರಮುಖ ಬೀದಿಗಳಲ್ಲಿ ವಿವಿಧ ಜಾನಪದ ಕಲಾ ತಂಡಗಳೊಂದಿಗೆ ಮೆರವಣಿಗೆಯಲ್ಲಿ ಸಾಗಿ ದೇವಸ್ಥಾನದ ಆವರಣಕ್ಕೆ ಬರುತ್ತೆ. ಅಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡಿ ಅಲ್ಲಿ ಪಾನಕದ ಬಂಡಿಯಿಂದ ಬಂದಿರುವಂತಹ ಪಾನಕಗಳನ್ನ ಅಲ್ಲಿರುವಂತಹ ಎಲ್ಲ ಭಕ್ತಾದಿಗಳಿಗೂ ಕೊಟ್ಟು ಅಲ್ಲಿ ಕೊಂಡಕ್ಕೆ ಸೌದೆಗಳನ್ನು ಜೋಡಿಸುವಂತಹ ಕಾರ್ಯ. ಒಂದು ಕಡೆ ಪೂಜೆ ಪುನಸ್ಕಾರಗಳು, ಮತ್ತೊಂದು ಕಡೆ ಹೊರಗಡೆಯಿಂದ ಬಂದಂತಹ ಭಕ್ತಾದಿಗಳು ದರ್ಶನ, ಸಂಭ್ರಮ ಸಡಗರ ಬಹಳ ವಿಜೃಂಭಣೆಯಿಂದ ನೆರವೇರ್ತಾ ಇರುತ್ತೆ. ಶನಿವಾರ ಪ್ರಾತಃ ಕಾಲ 3 ಗಂಟೆಗೆ ಕರಗದ ಮನೆಯಲ್ಲಿ ಪೂಜೆಯನ್ನು ಮಾಡಿ ಪಟ್ಟಣದ ಮನವರನ್ನ ವಿಶೇಷವಾಗಿ ಅಲಂಕೃತಗೊಂಡಂತಹ ಪೂಜೆಯನ್ನ ತೆಗೆದುಕೊಂಡು ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದ ಆವರಣಕ್ಕೆ ಬರ್ತಾರೆ. ಅಂದು ಇಲ್ಲಿ ವಿಶೇಷವಾಗಿ ಕರಗವನ್ನ ನಾವು ಪೂಜಿಸಲಾಗ್ತದೆ. ಕರಗವನ್ನ ಮಾಡಿ ಆ ಕರಗಕ್ಕೆ ಅಲಂಕಾರಗಳನ್ನೆಲ್ಲ ಮಾಡಿ ನಂತರದಲ್ಲಿ ಅದನ್ನ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದ ಅರ್ಚಕರು ಅದನ್ನ ಕರಗವನ್ನ ತೆಗೆದುಕೊಂಡು ಪಟ್ಟಣದಮ್ಮನ ದೇವಿಯ ಅಣ್ಣನಾದಂತಹ ವೀರಭದ್ರೇಶ್ವರರ ಆಶೀರ್ವಾದವನ್ನ ತೆಗೆದುಕೊಂಡು ಆ ಕರಗವನ್ನ ಏನು ಪಟ್ಟಣದಮ್ಮನ ದೇವಿಯ ಕೊಂಡವನ್ನ ಆಯುವಂತಹ ಗುಡ್ಡಪ್ಪನವರಿಗೆ ಕೊಡ್ತಾರೆ. ಅಲ್ಲಿ ದೇವಿ ವಿಶೇಷವಾಗಿ ಒಂದು ಚೈತನ್ಯ ಆವೇಶದ ಮುಖಾಂತರ ವೀರಭದ್ರನ ಆಶೀರ್ವಾದದೊಂದಿಗೆ ಗ್ರಾಮದ ಪ್ರಮುಖ ಬೀದಿಯಲ್ಲಿ ಸಂಚರಿಸಿ 6 ಗಂಟೆಗೆ 6:30 ವೇಳೆಗೆ ದೇವಸ್ಥಾನವನ್ನು ತಲುಪುತ್ತೆ. ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆಯನ್ನು ಹಾಕಿ ಅಲ್ಲಿ ಕೊಂಡವನ್ನು ಆಯುವಂತಹ ಗುಡ್ಡಪ್ಪನವರಿಗೆ ಪುನಃ ದೇವಸ್ಥಾನದ ಗರ್ಭಗುಡಿಯೊಳಗಡೆ ಜಲಾಭಿಷೇಕ ಮಾಡಿಸಲಾಗ್ತದೆ. ತದನಂತರವಾಗಿ ಪುನಃ ಪೂಜೆಗಳನ್ನು ಮಾಡಿ ಅಲ್ಲಿಂದ ಕರಗವನ್ನು ಎತ್ತು ವೀರಭದ್ರೇಶ್ವರರ ಅರ್ಚಕರು ಅವರು ಕೊಡ್ತಾರೆ ಕರಗವನ್ನು. ಕೊಂಡಕ್ಕೆ ಬಂದು ಅಲ್ಲಿ ವೀರಭದ್ರೇಶ್ವರ ಪಟ್ಟಣದಮ್ಮ ದೇವಿಯ ಅಣ್ಣ ವೀರಭದ್ರೇಶ್ವರ ಅಣ್ಣ ತಂಗಿಯಾದಂತಹ ಪಟ್ಟಣದಮ್ಮ ದೇವಿಗೆ ನಾನು ಬೆಂಬಲವಾಗಿ ಇರ್ತೀನಿ, ನೀನು ಧೈರ್ಯವಾಗಿ ಹೋಗು ಅನ್ನುವಂತಹ ಭರವಸೆಯನ್ನ ಸೂಚಿಸ್ತಾರೆ. ಆಗ ಅವರು ಕೊಂಡವನ್ನ
ನಿರ್ವಿಘ್ನವಾಗಿ ಆಯ್ಕೊಂಡು ಬರುವಂತಹದ್ದು. ತದನಂತರವಾಗಿ ಪೂಜೆ ಪುನಸ್ಕಾರಗಳಲ್ಲೂ ಅಲ್ಲಿ ತಂಬಿಟ್ಟಿನ ಆರತಿ ಎಲ್ಲವೂ ನೆರವೇರುತ್ತೆ. ನಂತರ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಪಟ್ಟದಮ್ಮನ ಕರಗ ಮತ್ತೆ ಪೂಜೆ ಎಲ್ಲ ಬರುತ್ತೆ. ಇಲ್ಲಿ ಕರಗ ವಿಸರ್ಜನೆ ಆಗ್ತದೆ. ಕರಗ ವಿಸರ್ಜನೆ ಆದ ನಂತರವಾಗಿ ಇಲ್ಲಿ ಗ್ರಾಮದ ಕೆಂಪೇಗೌಡ ಏನು ಬಡಾವಣೆ ಇದೆ ಅಲ್ಲಿ ಧೂಳಾರತಿ ಅಂತೇಳಿ ಮಾಡ್ತಾರೆ. ಅಂದ್ರೆ ಕೊಂಡದಿಂದ ಬಂದಂತಹ ದೇವಿಗೆ ಧೂಳಾರತಿಯನ್ನ ಮನೆಯಲ್ಲಿ ಆರತಿಗಳನ್ನ ಕೊಟ್ಟು ದೇವಿಯನ್ನ ಕರಗದ ಮನೆಗೆ ಕೂರಿಸಿ, ಕರಗದ ಮನೆಯಲ್ಲಿ ವಿಶೇಷವಾಗಿ ಭಕ್ತಾದಿಗಳು ಹರಕೆಯನ್ನ ಸಲ್ಲಿಸುವಂಥವ್ರು, ಪೂಜೆ ಪುನಸ್ಕಾರಗಳನ್ನ ಮಾಡಿಸುವಂಥವ್ರು ಅಲ್ಲಿ ಹೋಗಿ ನೆರವೇರಿಸ್ತಾ ಇರ್ತಾರೆ. ಜೊತೆಗೆ ಅವತ್ತು ಸಂಜೆ, ಶನಿವಾರ ಸಂಜೆ ಒಳಗೆರೆ ದೊಡ್ಡಿ ಗ್ರಾಮಕ್ಕೆ ದೇವಿ ಉತ್ಸವಕ್ಕೆ ಹೋಗ್ತಾಳೆ. ಭಾನುವಾರ ಮಧ್ಯಾಹ್ನ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಅನುಗ್ರಹ ಮತ್ತೆ ಹೆಬ್ಬೆಟ್ಟದ ಬಸವೇಶ್ವರ ಸ್ವಾಮಿ ಅನುಗ್ರಹದಿಂದ ಅವತ್ತು ಮೆರವಣಿಗೆ ಸಿದ್ದಪ್ಪಾಜಿ, ವೀರಭದ್ರೇಶ್ವರರು ಹಾಗೂ ಭದ್ರಕಾಳಮ್ಮನವರ ಒಂದು ಮೆರವಣಿಗೆ ಇರ್ತದೆ. ಅವತ್ತು ಮೊದಲಿಗೆ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಬಂದು ಅಲ್ಲಿ ಹೆಬ್ಬೆಟ್ಟದ ಬಸವೇಶ್ವರ ಸ್ವಾಮಿ ಹಾಗೂ ವೀರಭದ್ರೇಶ್ವರ ಭದ್ರಕಾಳಿ ದೇವರನ್ನ ತಮಟೆಯ ಸದ್ದಿನೊಂದಿಗೆ ಮಡಿಯಲ್ಲಿ ದೇವರನ್ನ ಇಲ್ಲಿಂದ ಕರಗದ ಮನೆಗೆ ಕರ್ಕೊಂಡು ಹೋಗುವಂತಹ ಒಂದು ವಿಶೇಷವಾದಂತಹ ಒಂದು ಪದ್ಧತಿ. ಅಲ್ಲಿ ಕರಗದ ಮನೆಯಲ್ಲಿ ಪೂಜೆಯನ್ನು ಮಾಡಿಸಿ ಒಂದು ಪಲ್ಲಕ್ಕಿಗೆ ದೇವರನ್ನ ಕೂರಿಸಿ ಸಿದ್ದಪ್ಪಾಜಿಯವರನ್ನು ಸಹ ವೈಭವದಿಂದ ಕೆಂಪೇಗೌಡ ಬಡಾವಣೆಗೆ ಕರಗದ ಮನೆಗೆ ತೆಗೆದುಕೊಂಡು ಬಂದು ಅಲ್ಲೂ ಸಹ ಕರಗದ ಮನೆಯಲ್ಲಿ ಪೂಜಿಸಿ ಅದನ್ನ ಸೇರಿ ಪಲ್ಲಕ್ಕಿಗೆ ವಿಜೃಂಭಣೆಯಿಂದ ಅಲಂಕಾರ ಮಾಡಿ ಊರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಆಗ್ತದೆ. ಎಲ್ಲರೂ ಮನೆ ಸೋಗುಲನ್ನ ಒಯ್ಯುವಂತಹ ಒಂದು ಶಾಸ್ತ್ರ ಇರುತ್ತೆ ದೇವಿಗೆ. ವಿಶೇಷವಾಗಿ ಎಲ್ಲ ಸಂಭ್ರಮ ಸಡಗರದಿಂದ ಎಲ್ಲ ಯುವಕ ಮಿತ್ರರು ಎಲ್ಲರೂ ಸಹ ಸಹಕಾರದಿಂದ ಯಾವುದೇ ಒಂದು ಗೊಂದಲ ಇಲ್ಲದೆ ಹಬ್ಬ ಸಾಂಗವಾಗಿ ನೆರವೇರುತ್ತದೆ. ಗ್ರಾಮ ದೇವತೆ ಅಲಗೂರು ಮತ್ತೆ ಒಳಗೆರೆ ದೊಡ್ಡಿ ಗ್ರಾಮ ದೇವತೆ ಪಟ್ಟಳದಮ್ಮ. ಗ್ರಾಮ ದೇವತೆ ಅಂದ್ರೆ ಆ ಗ್ರಾಮವನ್ನ ರಕ್ಷಣೆ ಮಾಡುವಂತಹ ದೇವಿ. ಹಿಂದೆ ಮಾರಣಾಂತಿಕ ಕಾಯಿಲೆಗಳು ಬಂದಂತಹ ಸಂದರ್ಭದಲ್ಲಿ ಗ್ರಾಮವನ್ನ ರಕ್ಷಣೆ ಮಾಡಲಿಕ್ಕೆ ಊರಿನ ಹೊರಭಾಗದಲ್ಲಿ ಒಂದು ದೇವಿಯನ್ನ ಪ್ರತಿಷ್ಠಾಪನೆ ಮಾಡಿರ್ತಾರೆ. ಅದು ಬಹಳ ಎಲ್ಲ ಹಳ್ಳಿಗಳಲ್ಲೂ ನಾವು ನೋಡಿರ್ತೀವಿ. ಹಾಗೆ ನಮ್ಮ ಊರಿನಲ್ಲೂ ಸಹ ಒಂದು ರಕ್ಷಣೆಗೋಸ್ಕರ ಗ್ರಾಮ ದೇವಿಯಾಗಿ ಪಟ್ಟಣದಮ್ಮ ದೇವಿಯನ್ನ ಇಲ್ಲಿ ಪೂಜೆಯನ್ನ ಹಿಂದೆಯಿಂದಲೂ ತಲೆಮಾರುಗಳಿಂದಲೂ ಸಹ ಪೂಜೆಯನ್ನ ನೆರವೇರಿಸಿಕೊಂಡು ಬರ್ತಾ ಇದ್ದೀವಿ. ಮಳವಳ್ಳಿ, ಮಂಡ್ಯ ಜಿಲ್ಲೆ ಹಾಗೂ ರಾಮನಗರದ ಗಡಿಭಾಗಗಳ ಎಲ್ಲ ಒಂದು ಗ್ರಾಮಗಳಲ್ಲಿ ಹಬ್ಬ ಪ್ರಾರಂಭಕ್ಕೂ ಮೊದಲು ಹೆಬ್ಬೆಟ್ಟದ ಬಸವೇಶ್ವರ ಸ್ವಾಮಿಯ ಪೂಜೆಯನ್ನು ಮಾಡುವಂತಹದ್ದು ಬಹಳ ವಿಶೇಷ. ಅಲ್ಲಿ ಎಲ್ಲ ದೇವತೆಗಳಿಗೂ ಸಹ ಹಿರಿಯಣ್ಣ ಅಂಥೇಳಿ, ದೊಡ್ಡಣ್ಣ, ಹೆಬ್ಬೆಟ್ಟದ ಬಸವೇಶ್ವರ ಅಂತ ಹೇಳಿ ಹಿಂದೆಯಿಂದಲೂ ಅದನ್ನ ನಾವು ಸಾಂಪ್ರದಾಯಿಕವಾಗಿ ಪಾಲಿಸ್ಕೊಂಡು ಬಂದಿದ್ದೀವಿ. ಇಲ್ಲಿ ಸುತ್ತಮುತ್ತ ಯಾವುದೇ ಹಳ್ಳಿಗಳಲ್ಲೂ ಸಹ ಪೂಜೆ ಹಬ್ಬ ನಡಿಬೇಕಾದ್ರೆ ನಾವು ಮೊದಲನೇ ಪೂಜೆಯನ್ನ ಹೆಬ್ಬೆಟ್ಟಕ್ಕೆ ಹೋಗಿ ಅಲ್ಲಿ ಬಸವನ ಬೆಟ್ಟದಲ್ಲಿ ಬಸವೇಶ್ವರ ಪೂಜೆ ಮಾಡಿ ಅಲ್ಲಿ ಅನ್ನಪ್ರಸಾದವನ್ನ ಮಾಡಿ, ನಾವು ಆಡು ಭಾಷೆಯಲ್ಲಿ ಪರು ಮಾಡೋದು ಅಂತ ಹೇಳಿ ಕರೀತಾರೆ. ಪರು ಮಾಡಿ ಅಲ್ಲಿ ಎಲ್ಲರಿಗೂ ಊಟವನ್ನ ಕೊಟ್ಟು ತದನಂತರವಾಗಿ ಅಲ್ಲಿ ಹಿರಿಯಣ್ಣನ ಅಪ್ಪಣೆಯನ್ನ ಪಡೆದು ಹಬ್ಬವನ್ನ ನೆರವೇರಿಸುವಂತಹದ್ದು ನಮ್ಮ ಗ್ರಾಮದಲ್ಲೂ ಸಹ ಪ್ರತೀತಿ ಉಂಟು. ಹಾಗೂ ಈ ಸುತ್ತಮುತ್ತ ಭಾಗಗಳಲ್ಲೂ ಸಹ ಅದೇ ಪದ್ಧತಿಯನ್ನ ಅನುಸರಿಸಿಕೊಂಡು ಬಂದಿದ್ದಾರೆ. ಹಾಗಾಗಿ ಹೆಬ್ಬೆಟ್ಟದ ಬಸವೇಶ್ವರ, ವೀರಭದ್ರೇಶ್ವರ, ಪಟ್ಟಳದಮ್ಮ ಎಲ್ಲರಿಗೂ ಸಹ ಅವರು ಹಿರಿಯಣ್ಣ. ಅವರು ಅಲ್ಲಿ ಅಪ್ಪಣೆ ಕೊಟ್ಟ ನಂತರ ಇಲ್ಲಿ ಎಲ್ಲ ಮುಂದಿನ ಕಾರ್ಯಗಳನ್ನ ವೀರಭದ್ರೇಶ್ವರ ದೇವಿಯ ಪಟ್ಟಣದಮ್ಮನವರ ಅಣ್ಣನ ಸ್ಥಾನದಲ್ಲಿ ಅಣ್ಣನಾಗಿ ನಿಂತು ಎಲ್ಲ ಕಾರ್ಯವನ್ನ ಇಲ್ಲಿ ಜಯ ಮಾಡಿಕೊಡ್ಬೇಕು ಅನ್ನುವಂತಹದ್ದು ಹಿಂದೆಯಿಂದನೂ ಬಂದಿರುವಂತಹ ಒಂದು ಪ್ರತೀತಿ. ಹಲಗೂರು ಮತ್ತೆ ಒಳಗೆರೆ ದೊಡ್ಡಿ ಎರಡೂ ಗ್ರಾಮಗಳಿಗೆ ಗ್ರಾಮದೇವಿಯಾಗಿ ಪಟ್ಟಳದಮ್ಮ ದೇವಿ ಪೂಜೆಯನ್ನ ಪಡ್ಕೊಳ್ತಿದ್ದಾಳೆ. ಹಲಗೂರು ಮತ್ತೆ ಒಳಗೆರೆ ದೊಡ್ಡಿ ಎರಡೂ ಗ್ರಾಮವೂ ಸೇರಿ ಎಲ್ಲವೂ ಒಡಗೂಡಿ, ಎರಡೂ ಗ್ರಾಮ ಒಡಗೂಡಿ ಹಬ್ಬವನ್ನ ಆಚರಣೆ ಮಾಡುವಂತಹ ಪದ್ಧತಿ. ಈ ಹಲಗೂರು ಮತ್ತು ಒಳಗೆರೆ ದೊಡ್ಡಿ ಗ್ರಾಮ ದೇವತೆಯಾದ ಶ್ರೀ
ಪಡದಮ್ಮನವರ ಹಬ್ಬವನ್ನು ಭಾಳ ವರ್ಷ ಭಾಳ ವಿಜೃಂಭಣೆಯಿಂದ ಜಾತ್ರಾ ಮಹೋತ್ಸವವನ್ನು ಆಚರಿಸ್ಕೊಂಡು ಬಂದಿದ್ದೀವಿ. ಯಾವುದೇ ಥರದ ಇದಿಲ್ದೇ ಭಾಳ 2 ಊರಿನ ಜನ ಭಾಳ ಪ್ರೀತಿ ಬಾಂಧವ್ಯದಿಂದ ಭಾಳ ಅದ್ಧೂರಿಯಾಗಿ ಹಬ್ಬನ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದು ತಲಾಂತರದಿಂದ ಬಂದಿರುವಂಥದ್ದು. ಇದು ಮೊದಲು ನನಗಿದು ಹಬ್ಬ ಅಂತ ಬಂದಾಗ ನಮಗೆ ಇದು ಅದರಿಂದೇ ನಮ್ಮ ತಾತ ಅವ್ರ ಕಾಲದಿಂದಲೂ ಮಾಡ್ಕೊಂಡು ಬಂದಿದ್ದಾರೆ. ಈ ತಾಯಿ ಇದು ಭಾಳ ಆಗಿನಿಂದ ಅಷ್ಟು ಮಹಿಮೆ ಇದೆ. ಅದರಿಂದ ಭಾಳ ಚೆನ್ನಾಗಿ ಹಬ್ಬನ ನಡ್ಸ್ಕೊಂಡು ಬರ್ತಾ ಇದ್ವಿ. ಜೊತೆಗೆ ಇನ್ನೊಂದೇನು ಅಂತಂದರೆ, ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಈ ಪಡಲದಮ್ಮ ತಾಯಿ ಅಂತ ಅಂದರೆ ಇದಕ್ಕೆ 3 ಜನ ಅಣ್ಣದಿರು ಬರ್ತಾರೆ. ಆಗಿನ ಕಾಲದಿಂದ ಬಂದಿರುವಂಥ ನಿಯಮ ಇದು. ಹೆಬ್ಬೆಟ್ಟದ ಬಸವೇಶ್ವರ ಅಂದ್ಬಿಟ್ಟದೆ, ಹೆಬ್ಬೆಟ್ಟದಪ್ಪ ಅಂತ ಕರಿತೀವಿ ನಾವು. ಅದು ಮೊದಲನೇ ಅಣ್ಣ. ಎರಡನೇದಾಗಿ ವೀರಭದ್ರ ಸ್ವಾಮಿ ಅಂತ ಅಂದ್ಬಿಟ್ಟಿದೆ, ನಮ್ಮ ಇಲ್ಲಿ ಹಲಗೂರಿನಲ್ಲಿ ಸ್ಥಾನದಲ್ಲಿರುವಂಥದ್ದು. ಸಿದ್ದಪ್ಪಾಜಿ ಅಂತ ಅಂದ್ಬಿಟ್ಟಿದೆ. 3 ಅಣ್ಣದಿರು. ಅದಕ್ಕೆ ತಂಗಿ ಏನು ಲೆಕ್ಕಾಚಾರದಲ್ಲಿ ಆಗಿನಿಂದ ಇದು ಬಂದಿರುವಂಥ ವಾಡಿಕೆ ಇದು. ಅದರಿಂದ ನಾವು ಮೊದಲು ಹಬ್ಬ 3 ದಿವಸ ಅಂದ್ಬಿಟ್ಟಿದೆ, ಅಲ್ಲಿಗೆ ಹೋಗಿ ತಾಯಿನ ಕರ್ಕೊಂಬರ್ತೀವಿ. ಹೆಬ್ಬೆಟ್ಟ ಸನ್ನಿಧಿಯಿಂದ ಕರ್ಕೊಂಬರ್ತೀವಿ. ಕರ್ಕೊಂಬಂದು ಇಲ್ಲಿ ಏನೇ ಮಾಡಿದ್ರು ವೀರಭದ್ರೇಶ್ವರ ಸ್ವಾಮಿ ಮುಂದೆಗಡೆಯಿಂದೇ ನಾವು ಏನೇ ಮಾಡಿದ್ರು ಅದ್ರ ಮುಖಾಂತರನೇ ಹೋಗೋದು. ಯಾವುದೇ ಇದಕ್ಕೆ ಹೋದ್ರು, ಹೆಬ್ಬೆಟ್ಟು ಕೊಂಡಕ್ಕೆ ಹೋದ್ರು ಅಲ್ಲಿಂದನೇ ಹೋಗೋದು. ಜೊತೆಗೆ ಯಾವುದೇ ಏನೇ ಕೆಲಸ ಇದ್ರೂ ಮುಂದಾಗ ವೀರಭದ್ರ ಸ್ವಾಮಿ ಇರ್ತದೆ, ಅದರಿಂದ ನಮ್ಮ ಪಡದಮ್ಮ ತಾಯಿನ ಕರ್ಕೊಂಡು ಹೋಗ್ತೀವಿ. ಏನೇ ಇದ್ರೂ ಅದ್ರ ಮುಖಾಂತರನೇ ನಡೆಯುವಂಥ ವಿಚಾರ ಇದು. ಭಾಳ ಚೆನ್ನಾಗಿ ಅದ್ದೂರಿಯಾಗಿ ಒಂದು ವಾರ ಅಂತ ಮಾಡ್ತೀವಿ. ಜೊತೆಗೆ ಇದೇನು ಅಂತಂದರೆ, ಇದು ಆಗ ಮೊದಲು ಭಾಳ ಚಿಕ್ಕ ಇದು ಒಂದು ಚದರ ಇತ್ತು ಅಷ್ಟೇ. ಇದು ದೇವಸ್ಥಾನ ಅಂತ ಇದ್ದು ಏನೂ ಇರಲಿಲ್ಲ. ಅವಾಗ ನಮಗೆ ಇಲ್ಲಿ ಬಂದು ಒಂದು ಸ್ವಲ್ಪ ನಮಗೆ ಧೈರ್ಯ ಕೊಟ್ಟು ಇಲ್ಲಿ ನಮಗೆ ಸಪೋರ್ಟಾಗಿ ನಿಂತ್ಕೊಂಡವರು ಅಂದರೆ ನಮ್ಮ ಮಂಚೇಗೌಡರು ಅಂದ್ಬಿಟ್ಟಿದೆ, ಮಂಚೇಗೌಡರು ಅಂದ್ಬಿಟ್ಟಿದೆ ಅಧ್ಯಕ್ಷರಾಗವ್ರು. ಈಗ ಆಲ್ರೆಡಿ ದೇವಸ್ಥಾನದ ಟ್ರಸ್ಟಿಗೆ ಅಧ್ಯಕ್ಷರವರು. ಅವರು ನಮ್ಮನ್ನ ನೀವೆಲ್ಲ ನಿಂತ್ಕೊಂಡು ಇದನ್ನು ಅಭಿವೃದ್ಧಿ ಮಾಡಿ, ನಾನು ನಿಮ್ಮ ಹಿಂದೆ ಇರ್ತೀನಿ. ಅವರು ಅಂದರೆ ಇಲ್ಲೇ ವಾಸ ಇದ್ದು, ಅವರು ಇಲ್ಲಿ ಜನ್ಮಸ್ಥಳ ಅಂದ್ರೆ ಇದೇನೆ. ಬೆಂಗಳೂರಲ್ಲಿ ಈಗ ಅವರು ಟ್ರಾನ್ಸ್ಫರ್ ಆಗಿ ನಿವೃತ್ತಿ ಹೊಂದ್ಕೊಂಡು ಈಗ ಅಲ್ಲೇ ಬೆಂಗಳೂರಲ್ಲೇ ಇದ್ದಾರೆ. ಅವರ ಇದರಿಂದ ಬೆನ್ನೆಲುಬಾಗಿ ನಿಂತ್ಕೊಂಡು ನಮಗೆ ಸಪೋರ್ಟ್ ಮಾಡ್ಕೊಂಡು ಅವರು ಭಾಳ ಹೆಲ್ಪ್ ಮಾಡಿದ್ದಾರೆ. ಅವರು ಸ್ವಂತವಾಗಿ ಮತ್ತು ಅವ್ರ ಸ್ನೇಹಿತರುಗಳ ಮುಖಾಂತರ ನಮಗೆ ಭಾಳ ಹೆಲ್ಪ್ ಮಾಡಿ ಜಾಗ ತಗೊಳ್ಳೋಕೆ ಮಾಡಿದ್ದಾರೆ. ಆಮೇಲೆ ದೇವಸ್ಥಾನಕ್ಕೋಸ್ಕರ ಅವರು ಭಾಳ ಶ್ರಮ ವಹಿಸಿದ್ದಾರೆ. ಈಗ ಒಂದು ಸ್ವಲ್ಪ ವಯಸ್ಸಾಗಿರೋದ್ರಿಂದ ಸ್ವಲ್ಪ ಅವರು ಇಲ್ಲಿಗೆ ಬರೋಕ್ಕಾಯ್ತಾ ಇಲ್ಲ. ಅದರಿಂದ ಅವ್ರದ್ದು ಭಾಳ ಇದಕ್ಕೆ ಕೊಡುಗೆ ಇದೆ, ಈ ದೇವಸ್ಥಾನಕ್ಕೆ ಅಂತಂದರೆ ಅವ್ರದ್ದು ಭಾಳ ಕೊಡುಗೆ ಇದೆ. ಜೊತೆಗೆ ಇನ್ನೊಂದು ಏನಂದರೆ, ನಾವು ಸಹಕಾರ ಅಂತಂದರೆ ನಮ್ಮ ಒಳಗೆರೆ ದೊಡ್ಡಿ ಜನತೆ ಮತ್ತು ನಮ್ಮ ಹಲಗೂರು ಜನತೆ, ಜೊತೆಗೆ ನಮ್ಮ ಇಲ್ಲಿ ಲೋಕಲ್ ಇರುವಂಥ ಹುಡುಗರು ಯಾರು ಮತ್ತೊಬ್ರು ಯಾರು ಭಾಳ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಏನೇ ಕಾರ್ಯಕ್ರಮ ನಡೆದ್ರು ಭಾಳ ಚೆನ್ನಾಗಿ ಅದ್ದೂರಿಯಾಗಿ ನಡೀತಾ ಇತ್ತು. ಈಗ ಮೊನ್ನೆ ಹಬ್ಬ ಆದಮೇಲೆ ಎಲ್ಲ ಗುರು ಸೇರ್ಕೊಂಡಿದ್ದೆ, ಮಾತಾಡಿ ಕತೆ ಆಡಿ 15ನೇ ತಾರೀಕಿಂದ ಹಬ್ಬ ಮಾಡಬೇಕು, 15ನೇ ತಾರೀಕು ಹಬ್ಬ ಮಾಡಿ ಮಾರನೆಗೆ ಕೊಂಡ, ಅದ್ರ ಮಾರನೆಗೆ ಭಾನುವಾರ ಮೆರವಣಿಗೆ ಮಾಡಬೇಕು ಅಂದ್ಬಿಟ್ಟಿದೆ. ಎಲ್ಲ ಹಿರಿಯರು ನಿಶ್ಚಯ ಮಾಡಿ 15ನೇ ತಾರೀಕು ಹಬ್ಬ ನಡೀತು. ಭಾಳ ಚೆನ್ನಾಗೇ ಯಾವುದೇ ಥರದ ಅಡ್ಡಿ ಆತಂಕ ಇಲ್ಲದೇ ಭಾಳ ಚೆನ್ನಾಗಿ ಎಲ್ಲರ ಸಮ್ಮುಖದಲ್ಲಿ ಭಾಳ ಚೆನ್ನಾಗಿ ನಡೀತು. ನಮಗೂ ಭಾಳ ಆನಂದ ಆಯಿತು. ಜೊತೆಗೆ ಇನ್ನೊಂದು ಏನು ಅಂತಂದರೆ, ಇಂಪಾರ್ಟೆಂಟಾಗಿ ನಮ್ಗಳಿಗೆ ಈಗಿನ ಇದರಲ್ಲಿ ಜನ್ರೇಷನ್ ಹೇಳ್ಬೇಕು ಅಂತಂದರೆ, ಹುಡುಗರುಗಳು ಈಗ ಎತ್ಕೊಂಡು ಎಲ್ಲ ನಿಂತ್ಕೊಂಡು ಓಡಾಡ್ಕೊಂಡು ಮಾಡ್ತಾವೆ. ನಮ್ಗೆ ಯಾಕೆಂದರೆ ನಾವು ಒಬ್ಬರೇ ಮಾಡೋಕ್ಕಾಗಲ್ಲ. ಎಲ್ಲ ನಿಂತ್ಕೊಂಡು ಒಗ್ಗಟ್ಟಾಗಿ ಎಲ್ಲ ಹುಡುಗರುಗಳೆಲ್ಲ ನಿಂತ್ಕೊಂಡು ಭಾಳ ಚೆನ್ನಾಗಿ ಮಾಡ್ತಾ ಇದ್ದಾರೆ. ನಮಗೆ ಭಾಳ ಸಂತೋಷ ವಿಚಾರ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮ್ಮ ಈ ಹಲಗೂರು ಮಂಡ್ಯ ಜಿಲ್ಲೆ ಮತ್ತು ಕರ್ನಾಟಕ ರಾಜ್ಯದಲ್ಲೇ ಮಂಡ್ಯ ಜಿಲ್ಲೆ ಅಂದರೆ ಹೆಸರಾದದ್ದು. ಅದರಲ್ಲೂ ಮಳವಳ್ಳಿ ತಾಲೂಕಿನ ಹಲಗೂರು ಹೋಬಳಿ ತುಂಬ ಹೆಸರಾಗಿದೆ. ಯಾತಕ್ಕೆ ಹೇಳ್ತೀನಿ ಅಂದರೆ, ಈ ಗ್ರಾಮ ಈ ಶ್ರೀರಾಮಚಂದ್ರ ವನವಾಸಕ್ಕೆ ಬಂದಾಗ ಇಲ್ಲಿ ಗಣಪತಿ ದೇವಸ್ಥಾನ ಇದೆ, ಅಲ್ಲಿ ಕೂತಿದ್ದೋದ್ರು ಒಂದು ಪರಿಸ್ಥಿತಿ ಇದೆ. ಪಾಂಡವರು ಬಂದು ಇಲ್ಲಿ ಸೋಮೇಶ್ವರ ದೇವಸ್ಥಾನ ಸ್ಥಾಪನೆ ಮಾಡಿ ಇಲ್ಲಿ ಇದ್ರು ಅನ್ನೋದು ಒಂದು ಪರಿಸ್ಥಿತಿ ಇದೆ. ಮತ್ತೆ ಮುತ್ತತ್ತಿಲಿ ಹೋಗಿ ಮುತ್ತತ್ತಿಲಿ ಆಂಜನೇಯ ಸ್ವಾಮಿ ನೆಲೆಸವನೆ ಅನ್ನೋದು ಒಂದು ಇದೆ. ಆದ್ರಿಂದ ಈ ಗ್ರಾಮದಲ್ಲಿ ವೀರಭದ್ರೇಶ್ವರ ಸ್ವಾಮಿ ನಡೂರಿತ್ತು ಹಿಂದೆ, ನಡಿಕೇರಿ ವೀರಭದ್ರ ಅಂತಲೇ ಹೆಸರು. ಈಗಲೂ ಅದು ಪ್ರತೀತಿ ಇದೆ. ಮತ್ತೆ ಈ ಕಡೆ ಎಲ್ಲ 777 ಕುಲ್ಮೆ ಇದ್ದು ಅವೆಲ್ಲ ನಸಿಸ್ಬಿಟ್ಟು ಮತ್ತೆ ಈಗ ನಡೂರು ಆಗ್ತಾ ಇದೆ, ಈ ಕಡೆ ಎಲ್ಲ ಮನೆ ಆಗ್ತಾ ಇದೆ. ಆದ್ರಿಂದ ಈ ಗ್ರಾಮದಲ್ಲಿ ನೆಲೆಸಿರುವಂತ ವೀರಭದ್ರ ಸ್ವಾಮಿ ಮತ್ತೆ ಸಿದ್ದಪ್ಪಾಜಿ ಮತ್ತೆ ಬಸವೇಶ್ವರ ಮತ್ತೆ ಪಟ್ಲದಮ್ಮ, ಇದೇನಾಗುತ್ತೆ ಅಂದ್ರೆ ಇತಿಹಾಸ ಪೂರ್ವಕವಾಗಿ ಇದು ನಡ್ಕೊ ಬಂದಿದೆ. ಹಿಂದೆ ನಮ್ಮ ತಾತ ಮುತ್ತಾತನ ಕಾಲದಿಂದ ಬಂದಿದೆ. ನಮ್ಮ ತಂದೆಗೆ ಮಾಡ್ತಿರೋ, ನಮ್ಮ ಅಣ್ಣ ಮಾಡ್ತಿರೋ, ಇವಾಗ ನಾವು ಮಾಡ್ಕೊ ಬಂದಿದೀವಿ. ಇಲ್ಲೇನಾಗುತ್ತೆ ಅಂದ್ರೆ, ಉಗಾದಿ ಆದ 15 ದಿವಸಕ್ಕೆ ಈ ಗ್ರಾಮ ದೇವತೆ ಪಟದಮ್ಮನ ಕೊಂಡ ಆಗುತ್ತೆ. ಈ ಗ್ರಾಮ ದೇವತೆ ಹಬ್ಬ ಉಗಾದಿ ಹಬ್ಬ ಆದ ನಂತರ 15 ದಿವಸಕ್ಕೆ ಶುಕ್ರವಾರ ಬೀಳುತ್ತೆ. ಪ್ರತಿ ವರ್ಷ ನಡ್ಕೊಂಡ್ ಬರ್ತಾ ಇದೆ. ಈ ಗ್ರಾಮ ದೇವತೆ ಹಲಗೂರು ಗ್ರಾಮ ಮತ್ತೆ ಒಳಗೆರೆ ದೊಡ್ಡಿ ಇದೆ. 2 ಗ್ರಾಮಕ್ಕೂ ಮಧ್ಯದಲ್ಲಿ ಈ ತಾಯಿ ನೆಲೆಸಿದ್ದಾಳೆ. ಆದುದರಿಂದ ಮತ್ತೆ ಈ ಗ್ರಾಮ ದೇವತೆಗೆ ಮತ್ತೆ ವೀರಭದ್ರ ಸ್ವಾಮಿಗೆ ಮತ್ತೆ ಒಕ್ಕಲಿದ್ದಾರೆ. ದೊಡ್ಡಹಳ್ಳಿ
ಕೃಷ್ಣ ಇಂದೊಡ್ಡಿ, ಮಂಡ್ಯ, ದೇವಿರಳ್ಳಿ ಇಲ್ಲೆಲ್ಲ ಭಕ್ತಾದಿಗಳು ಇದ್ದಾರೆ. ಅವರುಗಳು ಮತ್ತೆ ಗ್ರಾಮಸ್ಥರೆಲ್ಲ ಸೇರಿಕೊಂಡು ಈ ಹಬ್ಬನ ವಿಜೃಂಭಣೆಯಿಂದ ಮಾಡ್ತಾರೆ. ಆದುದರಿಂದ ಈ ತಾಯಿಯ ಆಶೀರ್ವಾದ ಮತ್ತೆ ವೀರಭದ್ರಸ್ವಾಮಿ, ಬಸವೇಶ್ವರ ಮತ್ತೆ ಸಿದ್ದಪ್ಪಾಜಿ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ಆ ತಾಯಿಲಿ ಮತ್ತೆ ಆ ಸ್ವಾಮಿಲಿ ನಾನು ಕೇಳಿ ಸರ್ವರಿಗೂ ಒಳ್ಳೆಯದಾಗಲಿ ಅಂತ ನಾನು ಪ್ರಾರ್ಥಿಸ್ಕೊತೀನಿ. ಸರ್ವೇ ಜನರು ಸುಖಿನೋ ಭವಂತು. ನಮಸ್ಕಾರ, ನನ್ನ ಹೆಸರು ಕೃಷ್ಣಪ್ಪ ಅಂತ ಹೇಳ್ಬಿಟ್ಟು ಅಲಗೂರು ಒಳಗೆರೆ ದೊಡ್ಡಿ ಗ್ರಾಮದ ಪಟ್ಟಳದಮ್ಮ ಗ್ರಾಮ ದೇವತೆ ದೇವಸ್ಥಾನದಲ್ಲಿ ಅರ್ಚಕನಾಗಿ ನಾನು 9 ವರ್ಷದಿಂದ ಕಾರ್ಯ ನಿರ್ವಹಿಸಿದ್ದೇನೆ. ನಾನು ಅಲಗೂರು ಕೆಂಪೇಗೌಡ ಬಡಾವಣೆಯಲ್ಲಿ ವಾಸಿಯಾಗಿದ್ದೇನೆ. ನಾನು 9 ವರ್ಷದಿಂದ ನಾನೇನು ಕಾರ್ಯ ನೆರವೇರಿಸಿದ್ದೇನೋ, ಈ ಕೊಂಡೋತ್ಸವ ಅಂತ ಅಂದರೆ ನಾನು ಎಲ್ಲರೂ ಅಂತ ಹೋಗಿ ನಿಂತ್ಕೊಂಡು ನೋಡಬೇಕಾದ್ರೆ ತುಂಬ ಭಯ ಆಗ್ತಿತ್ತು. ಏನು ಕೆಂಡದ ಮೇಲೆಲ್ಲ ನಡೀತಾರೆ, ಏನಾಗುತ್ತೋ ಸುಡಲ್ವಾ ಹಾಗೆ ಹೀಗೆ ಅಂತ. ಎಲ್ಲೋ ನಾನು ಹೆಬ್ಬೆಟ್ರಾಯನ ದೇವಸ್ಥಾನದಲ್ಲಿ ದರ್ಶನ ಮಾಡೋಕ್ಕೆ ಅಂದ್ಬಿಟ್ಟು ಹೋದೆ. ಅಲ್ಲಿ ಬಸಪ್ಪ ಬಂದು ನನ್ನನ್ನು ಆಯ್ಕೆ ಮಾಡಿ ತಗೊಳ್ತು. ಆವಾಗ ಬಸವೇಶ್ವರ, ವೀರಭದ್ರೇಶ್ವರ, ಸಿದ್ದಪ್ಪಾಜಿ 3 ಜನನೂ ಸೇರಿ ಆಯ್ಕೆ ಮಾಡಿ ನನ್ನನ್ನು ತಗೊಂಬಂದು ಇಲ್ಲಿ ದೇವಸ್ಥಾನದಲ್ಲಿ ಅರ್ಚಕರಾಗಿ ಕೆಲಸ ಮಾಡೋಕ್ಕೆ ಅವಕಾಶ ಕೊಟ್ಟರು. ಆವಾಗ 2 ಗ್ರಾಮದ ನಮ್ಮ ಜನತೆ ನನಗೆ ತುಂಬ ಸಪೋರ್ಟ್ ಮಾಡಿದ್ರು. ನಾನು ಅವತ್ತು ನಾನು ಮಾಡಬೇಕಾದ್ರೆ ಕೆಂಡದ ಮೇಲೆ ನಡಿಬೇಕಾದ್ರೆ ತುಂಬ ಭಯ ಇತ್ತು. ಆದರೆ ದೇವಿ ಮುಂದೆಯಿಂದ ನಾನು ಎದ್ದು ಹೊರಗಡೆ ಬಂದಾಗ ನಾನು ಏನು ಮಾಡಿದೆ ಅಂತ ನನಗೆ ಗೊತ್ತಾಗಲಿಲ್ಲ. ಅದು ಎಲ್ಲ ಆದಮೇಲೆ ನನಗೆ ಜ್ಞಾನೋದಯ ಆಯಿತು. ನನಗೆ ಈ ರೀತಿ ಸಾಕಾರ ದೇವಿ ಕೊಡ್ತಾ ಇದ್ದಾಳೆ ಅಂದರೆ ನಾನು ಯಾಕೆ ಮಾಡಬಾರ್ದು ಅಂತ ಹೇಳಿ ನಾನು 9 ವರ್ಷದಿಂದನೂ ಇದನ್ನು ಮಾಡ್ಕೊಂಬಂದಿದ್ದೀನಿ. ತುಂಬ ಉಜೃಂಭಣೆಯಿಂದ ನನ್ನ ಗ್ರಾಮಸ್ಥರು, 2 ಗ್ರಾಮಸ್ಥರು, ಈ ಅಲಗೂರು ಒಳಗೆರೆ ದೊಡ್ಡಿ ಗ್ರಾಮಸ್ಥರು ನಮ್ಮ ಗ್ರಾಮ ದೇವತೆಯ ತುಂಬ ಚೆನ್ನಾಗಿ ಉಜೃಂಭಣೆಯಿಂದ ಮಾಡಿಕೊಟ್ರು. ಹಾಗೂ ನಮ್ಮ ಹೆಬ್ಬೆಟ್ಟದ ಬಸವೇಶ್ವರನ ಅರ್ಚಕರು ಮತ್ತು ನಮ್ಮ ವೀರಭದ್ರೇಶ್ವರ ಶಿವ ಅರ್ಚಕರು ಅವರು ನಮಗೆ ಗುರುಗಳಾಗಿ, ನಮ್ಮ ಸಿದ್ದಪ್ಪಾಜಿಯ ಅರ್ಚಕರು 3 ಜನನೂ ಸೇರಿ ಆಶೀರ್ವಾದ ಮಾಡಿ ನಮ್ಮನ್ನು ಬೆಳೆಸ್ಕೊಂಡು ಬಂದಿದ್ದಾರೆ. ಮುಂದೇನೂ ಹೀಗೆ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ತುಂಬ ಒಳ್ಳೆಯದು. ನನ್ನ ದೇವಸ್ಥಾನದ ಉತ್ತರದ ದಿಕ್ಕಿಂದ ಜನತೆ ತುಂಬ ಬಂದು ಇಲ್ಲಿ ದೇವಿಯನ್ನು ತುಂಬ ನಂಬಿದ್ದಾರೆ. ತುಂಬ ಒಳ್ಳೆಯದು ಆಗಿದೆ. ತುಂಬ ಎಲ್ಲ ರೋಗ ರುಜಿನ ಏನೂ ಇಲ್ಲದೇ ಇವತ್ತಿನವರೆಗೂ ಕಾಪಾಡ್ಕೊಂಡು ಬಂದಿದೆ. ಮುಂದೇನೂ ಹಂಗೆ ಆಗುತ್ತೆ, ಇನ್ನೂ ಜಾಸ್ತಿ ಆಗಲಿ ಅಂತ ನಾನು 2 ಮಾತನ್ನು ನಿಲ್ಲಿಸ್ತಾ ಇದ್ದೀನಿ. ಶ್ರೀ ಪಟ್ಟಳದಮ್ಮ ತಾಯಿಯ ಒಂದು ಜಾತ್ರೆ ಮಹೋತ್ಸವ ಸುಮಾರು ನಮ್ಮ ಹಿರಿಯರ ಪೂರ್ವ ಕಾಲದಿಂದ ಅಲಗೂರು ಹಾಗೂ ಒಳಗೆರೆ ದೊಡ್ಡಿಯ ಹಿರಿಯರು ಪೂರ್ವ ಕಾಲದಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಉಗಾದಿ ಹಬ್ಬ ಆದ ಒಂದು 15-20 ದಿವಸದಲ್ಲಿ ಈ ತಾಯಿಯ ಒಂದು ಇದು ಮಾಡ್ತೀವಿ. ಇದು ಹೆಬ್ಬೆಟ್ಟಿಂದ ದೇವರು ತಂದು ಈ ತಾಯಿಯ ಒಂದು ವಿಜೃಂಭಣೆಯಿಂದ 2 ಊರಿನಲ್ಲಿವೆ ನಾವು ಕೊಂಡೋತ್ಸವ ಮಾಡ್ತೀವಿ. ಶುಕ್ರವಾರ ಇದು ಮಾಡಿ ತಿಂಬಿಟ್ನಾರ್ತಿ ತೆಗೆದುಕೊಂಡು ಹೋಗಿ ಮಾಡಿ, ಶನಿವಾರ ಬೆಳಗ್ಗೆ ಇದು ಮಾಡಿ, ಮತ್ತೆ ಊರಿನಲ್ಲಿ ಇವತ್ತು ತಾಯಿಯ ಪೂಜೆಯನ್ನು ಮೆರವಣಿಗೆ ಮಾಡಿಕೊಂಡು ಇಡೀ ಗ್ರಾಮದ ಏನು ಬಂಧು ಬಳಗ, ಈ ತಾಯಿಯ ಒಕ್ಕಲು ಸುಮಾರು ಊರುಗಳಿದ್ದಾರೆ, ಈ ತಾಯಿ ಒಕ್ಕಲು ಅವರೆಲ್ಲ ಈ ತಾಯಿಯ ಇದಕ್ಕೆ ಪೂಜೆಗೆ ಮತ್ತು ಹಬ್ಬಕ್ಕೆ ಭಾಗಿಯಾಗಿ ಯಶಸ್ವಿಯಾಗಿ ಮಾಡ್ತಾರೆ. ಯುವಕರು ತಾಯಿಯ ಒಂದು ಭಕ್ತಿ ಇದ್ರ ಮೇಲೆ, ಅಂದರೆ ಈ ತಾಯಿಯ ನಮ್ಮದವ್ರಿಗೆ ಕೈ ಬಿಟ್ಟಿಲ್ಲ. ಇವಳು ಪಾರ್ವತಿ ದೇವಿ ಪೂರ್ವಕ ಅಲಗೂರಿನ ಒಂದು ಇತಿಹಾಸದ ಒಂದು ಮೂಲತಃ ನಡೆದು ಬಂದಿರತಕ್ಕಂಥ ಈ ಹಬ್ಬ ಇದು ಒಳಗೆರೆ ದೊಡ್ಡಿ ಆ ಕಾಲದಿಂದ ನಮ್ಮ ಹಿರಿಯರ ಕಾಲದಿಂದ ಕೂಡ ಈ ಒಂದು ಹಬ್ಬದ ಒಂದು ವಿಚಾರವಾಗಿ ಒಂದಾಗಿ ವಿಜೃಂಭಣೆಯಿಂದ ನಾವು 2 ಗ್ರಾಮದವರು ಸೇರಿ ಕೂಡಿ ಪಟ್ಟಳದಮ್ಮ ಅಂತ ಅಂದ್ಬಿಟ್ಟು ಹೇಳಿ ಕೆರೆಯ ಒಡಗಿನಲ್ಲಿರ್ತಕ್ಕಂಥ ಶ್ರೀ ಪಟ್ಟಳದಮ್ಮನ ಪಾರ್ವತಿಯ ಒಂದು ಅವತಾರದಲ್ಲಿ ಈ ಹಬ್ಬವನ್ನು ಆಚರಿಸ್ಕೊಂಡು ಹೋಗ್ತಾ ಇದ್ದೇವೆ. ಇದಕ್ಕೆ ಹೆಚ್ಚಿನ ಗ್ರಾಮದ ಎಲ್ಲ ಪುರುಷರು, ಯುವಕರು, ಎಲ್ಲ ಮಹಿಳೆಯರೆಲ್ಲ ಸೇರಿ ಇದನ್ನ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ, ಸತ್ಯವಾಗಿ, ಧರ್ಮವಾಗಿ ಈ ಹಬ್ಬವನ್ನು ವಿಜೃಂಭಣೆಯಿಂದ ಮಾಡ್ಕೊಂಡು ಬರ್ತಾ ಇದ್ದೇವೆ. ಶ್ರೀ ಪಟ್ಟಳದಮ್ಮ ಒಂದು ಆ ಜಾತ್ರೆಯನ್ನು ಒಂದು ಹಬ್ಬವನ್ನು ಮಾಡುವ ಮೊದಲಾಗಿ ಸೋಮವಾರ ನಾವು ಹೆಬ್ಬೆಟ್ಟಲ್ಲಿ ಹೋಗಿ ಅಲ್ಲಿ ಪೂಜೆ ಮಾಡಿ, ಅಂದ್ರೆ ಹೆಬ್ಬೆಟ್ಟಲ್ಲಿ ಅಂತಾರೆ ಬಸವೇಶ್ವರ ಅಂದ್ರೆ ನಂದಿ, ಅವರು ಅನುಮತಿನ ತೆಗೆದುಕೊಂಡು, ಅಂದ್ರೆ ಪಾರ್ವತಿಯ ಅಕ್ಕನಾಗಬೇಕು ಅವ್ರಿಗೆ, ಅವರ ಒಂದು ಅನುಮತಿ ತೆಗೆದುಕೊಂಡು ಹಬ್ಬ ಮಾಡೋ ವಿಚಾರದಲ್ಲಿ ನಾವು ಅಲ್ಲಿಂದ ವೀರಭದ್ರ ಸ್ವಾಮಿ ದೇವಸ್ಥಾನ ಇದೆ ಅಲಗೂರಿನಲ್ಲಿ, ಆ ಒಂದು ತಮ್ಮಡಪ್ಪನವರು ಅಲ್ಲಿ ದೇವರ ಪೂಜೆ ಇದೆಲ್ಲ ತೆಗೆದುಕೊಂಡು ಹೋಗಿ ನಾವು ಸೋಮವಾರ ಹೆಬ್ಬೆಟ್ಟದಿಂದ ಬಂದು ಈ ಎಲ್ಲಾ ದೇವರುಗಳನ್ನ ಸೇರಿಸಿ ಮೆರವಣಿಗೆ ಮಾಡಿಕೊಂಡು ಮೊದಲ ಪೂಜೆ ಅಂತ ಮಾಡಿ ನಾವು ಕರಗದ ಗುಡಿಗೆ, ಅಲಗೂರಿನಲ್ಲಿ ಕರಗದ ಗುಡಿ ತೆಗೆದುಕೊಂಡು ಹೋಗ್ತೀವಿ. ಶುಕ್ರವಾರ ಮಧ್ಯಾಹ್ನ ನಾವು ಕರಗದ ಗುಡಿಯಿಂದ ಈ ತಾಯಿಯನ್ನು ಎತ್ಕೊಂಡು ಎಲ್ಲನ ಸಂಪೂರ್ಣವಾಗಿ ಅಲಗೂರಿನಲ್ಲಿ ಇದು ಮಾಡಿಕೊಂಡು ಮೆರವಣಿಗೆ ಮಾಡಿಕೊಂಡು ಒಂದು ಆರತಿ, ತೆಂಬಿಟ್ಟಿನ ಆರತಿ ತೆಗೆದುಕೊಂಡು ಬಂದು ಶುಕ್ರವಾರ ನೈಟ್ ಎಲ್ಲವಾಗಿ ಶನಿವಾರ ಬೆಳಿಗ್ಗೆ ಕೊಂಡೋತ್ಸವ ನಡೀತದೆ. ಕೊಂಡೋತ್ಸವ ಆದ್ಮೇಲೆ ಈ ಉತ್ಸವ ಮೂರ್ತಿಯನ್ನ
ಮತ್ತೆ ಹಲಗೂರ್ನ ಕರಗದ ಗುಡಿಗೆ ತೆಗೆದುಕೊಂಡೋಗಿ ನಾವು ಅಲ್ಲಿ ಇಟ್ಟಿರ್ತೀವಿ. ಇವತ್ತು ಸಾಯಂಕಾಲ ಅಂದ್ರೆ ಶನಿವಾರ ಸಾಯಂಕಾಲ ಒಳಗರೆ ದೊಡ್ಡಿಗೆ ಅಲ್ಲಿಂದ ತೆಗೆದುಕೊಂಡು ಬಂದು ಇಲ್ಲಿ ಮೆರವಣಿಗೆ ಮಾಡಿ ಮತ್ತೆ ನಾವು ಹಲಗೂರ ಕರಗದ ಗುಡಿಗೆ ತೆಗೆದುಕೊಂಡೋಗಿ ಈ ತಾಯಿನ ಇಳಿಸ್ತೀವಿ. ಅಲ್ಲಿ ನಾಳೆ ಬೆಳಿಗ್ಗೆ ಅಂದ್ರೆ ಭಾನುವಾರ ದಿವಸ ಹಲಗೂರಿನವರು ಕೂಡ ಬೀದಿಯಿಂದಲೂ ಕೂಡ ವಿಜೃಂಭಣೆಯಿಂದ ಈ ತಾಯಿಯ ಒಂದು ಮೆರವಣಿಗೆ ಹಾಗೂ ಕುಣಿತ ಪ್ರತಿಯೊಂದು ಕೂಡ ಮಾಡ್ತಕ್ಕಂಥ ಒಂದು ಪದ್ಧತಿ ಪೂರ್ವ ಕಾಲದಿಂದ ಅಂದ್ರೆ ನಮಗೆ ಗೊತ್ತಿಲ್ಲ, ನಮ್ಮ ಹಿರಿಯರ ಕಾಲದಿಂದ ಕೂಡ ಹಲಗೂರು ಒಳಗೆರೆ ದೊಡ್ಡಿಯ ಒಂದು ಹಿರಿಯರು ಆ ಕಾಲದಿಂದ ಕೂಡ ಇದನ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಕೂಡ ಯುವಕರು ಎಲ್ಲ ಗ್ರಾಮದ ಪ್ರತಿಯೊಬ್ಬರು ಸೇರಿ ಇದ್ರ ವಿಜೃಂಭಣೆಯಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ಬಯಸ್ತೀವಿ. ನಾವು ದೇವರಹಳ್ಳಿಯವರು, ದೇವರಹಳ್ಳಿಯಿಂದ ಹಲಗೂರು ಬಂದು ಪಡದಮ್ಮನ ದೇವಸ್ಥಾನ ಪೂಜೆಗೆ ಮಾಡ್ತಾವೆ. ನಾವು 20 ವರ್ಷ ತಾವಿಂದ ಕರಿಯಪ್ಪರು, ಸೋಮಣ್ಣವರು ಅವ್ರು ತಿರೋದ ಕಾಲದಲ್ಲಿ ಪುರುಷಮಣ್ಣ ನಾವು ಜೊತೆಯಲ್ಲಿದ್ದು. ಪುರುಷಮಣ್ಣ ಅವ್ರು ತಿರೋದ ಮೇಲೆ ಕೃಷ್ಣನ ನಾವು ಜೊತೆಯಾಗಿ ಗ್ರಾಮತಿ ಹಬ್ಬನ ನಾವು ಮಾಡ್ತಾ ಇರ್ತೀವಿ. ಶುಕ್ರವಾರ ದಿವಸ ಎಳವಾರ ಕೊನೆ, ಶನಿವಾರ ದಿವಸ 6 ಗಂಟೆಗೆ ಕೊಂಡ ತೀರೋದಂಥ ಕಾಲದಲ್ಲಿ ವೀರಭದ್ರ ಸ್ವಾಮಿ, ಸಿದ್ದಪ್ಪಾಜಿ, ಹೆಬ್ಬೆಟ್ರಾಯ ಗ್ರಾಮಕ್ಕೆ ಹೋಗಿ ಮೆರವಣಿಗೆ ಮಾಡಿಸ್ತೀವಿ. ಇವತ್ತು ಸಾಯಂಕಾಲ ಒಳಗಡೆ ದೊಡ್ಡಿಯಲ್ಲಿ ಮೆರವಣಿಗೆ, ಭಾನುವಾರ ಸಾಯಂಕಾಲ ಫುಲ್ ಮೆರವಣಿಗೆಗಳು ನಡೀತಾ ಇರ್ತವೆ. ಒಂದಂಕನ ಚಪ್ಪಡಿ ಕಲ್ಲಿತ್ತು, ಆ ಚಪ್ಪಡಿ ಕಲ್ಲೊಳಗೆ 5 ವರ್ಷ ಇಲ್ಲಿ ಪೂಜೆ ಮಾಡೋದು. ಚಪ್ಪಡಿ ಕಲ್ಲು ತೀರೋದಂಥದ್ದಲ್ಲಿ ಒಂದಂಕನ ಇಲ್ಲಿ ಕರ್ಬಗುಡಿ ಮಾಡಿಸಿ ವ್ಯವಹಾರ ಮಾಡಿದ್ಮೇಲೆ ಗ್ರಾಮದವರು ಎಲ್ಲ ಸೇರಿ ವ್ಯವಹಾರ ಮಾಡಿ ಕುಳಿದವರೆಲ್ಲ ಸೇರಿ ದೊಡ್ಡ ದೇವಸ್ಥಾನ ಮಾಡಬೇಕಲ್ಲ ನಮ್ಮ ಹಲಗೂರು ಗ್ರಾಮಕ್ಕೆ ಅಂದ್ಬಿಟ್ಟು ವ್ಯವಸ್ಥೆ ಮಾಡಿದ್ರು. ಹಲಗೂರು ಗ್ರಾಮದಲ್ಲಿ ಇರುವಂತೆ ಈ ದೇವಸ್ಥಾನ ನಾವು ಇವಾಗ ನೆಲೆಗೊಂಡು ಬಂದು ಈ ಅಮ್ಮ ವ್ಯವಹಾರ ಮಾಡ್ಕೊಂಡು ಇಲ್ಲಿ ಸ್ಥಾಪನೆ ಆಗವಳೆ. ನಾವು ಇಲ್ಲಿ ಪೂಜೆ ಮಾಡ್ಕೊಳ್ತಾವೆ. ನರಿಪುರದವರು ಬಂದೇಳಿ ಇಲ್ಲಿ ಪೂಜೆ ಮಾಡ್ತಾ ಇದ್ರಲ್ಲಿ. ಅವರು ದಿವಸ ಬಂದಾಗ ವಾರದಲ್ಲಿ ನಾವು ಅಲ್ಲಿಂದ ಬಂದು ಪೂಜೆ ಮಾಡೋಕ್ಕಾಗಲ್ಲ, ಮಟ್ಟಕ್ಕಾಗಲ್ಲ, ನಾವು ನಿಮ್ಮ ದೇವ್ರ ತಕರಿ ನೀವು ಗ್ರಾಮದವರು ಅಂದ್ಬಿಟ್ಟು ವ್ಯವಸ್ಥೆ ಮಾಡಿ ಇಲ್ಲಿ ಕಳಿಸಿದ್ರು. ಆವಾಗ ಇವರು ತಂದೆಯವರಾದ ಕೃಷ್ಣನವರ ತಂದೆಯಾದವರಂಥವ್ರು ಪೂಜೆ ಮಾಡ್ತಾ ಇದ್ರು, ತಾತನವರು. ಆವಾಗ ವ್ಯವಹಾರ ಮುಗಿಸ್ಮೇಲೆ ಕೇಳಿ ವ್ಯವಹಾರಗಳಲ್ಲಿ ಪ್ರತಿಯೊಂದು ಅವ್ರು 5 ವರ್ಷ ಪೂಜೆ ಮಾಡಿದ್ರಲ್ಲಿ. ಪೂಜೆ ಮಾಡಿದ ನಂತರದಲ್ಲಿ ಅವ್ರು ತೀರ್ಕೋದ ಕಾಲಕ್ಕೆ ಕರಿಯಪ್ಪರು ಪೂಜೆ ಮಾಡಿದ್ರು. ಪೂಜೆ ಮಾಡಿ ವ್ಯವಹಾರ ಮಾಡಿದ್ಮೇಲೆ ಇಲ್ಲಿ ದೊಡ್ಡ ಗ್ರಾಮ ನಡೆಸ್ತಿ ವ್ಯವಹಾರ ಮಾಡ್ಕೊಂಡೇಳಿ ಇವಾಗ ಹಲಗೂರಿಗೆ ಈಗ ಈ ದೇವರ ಇಲ್ಲಿ ಕೊಟ್ಟು ಪೂಜೆ ಮಾಡ್ಕೊಂಡು ಹೋಯ್ತಾವ್ರೆ. ನನ್ನ ಹೆಸರು ಯಶವಂತ್ ಅಂತ. ನಾನು ಪಟ್ಟಲದಮ್ಮ ದೇವಸ್ಥಾನದ ಅರ್ಚಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ತಂದೆ ಕೃಷ್ಣ ಅವರು ಈ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಪಟ್ಟಲದಮ್ಮ ದೇವಸ್ಥಾನದ ಜಾತ್ರಾ ಮಹೋತ್ಸವ ಪ್ರತಿ ವರ್ಷವೂ ಯುಗಾದಿ ಹಬ್ಬದ ನಂತರ 15 ದಿನ ಆದಮೇಲೆ ಶುರುವಾಗುತ್ತೆ. ಪ್ರತಿ ಶುಕ್ರವಾರ ಮತ್ತು ಶನಿವಾರ ಈ ಜಾತ್ರಾ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗುತ್ತೆ. ಶುಕ್ರವಾರದಂದು ಕೊಂಡಕ್ಕೆ ಎಳವಾರ ತಂದು ಸೌದೆ ಎಲ್ಲನೂ ಹಾಕಿ ರೆಡಿ ಮಾಡ್ತಾರೆ. ಹಾಗೂ ಶನಿವಾರದ ಬೆಳಿಗ್ಗೆ 6 ಗಂಟೆ ಹೊತ್ತಿಗೆ ಕೊಂಡ ಜಾತ್ರಾ ಮಹೋತ್ಸವ ಯಶಸ್ವಿಯಾಗಿ ನಡೆಯುತ್ತೆ. ಸರ್ ನಮಸ್ಕಾರ, ನನ್ನ ಹೆಸರು ಸುನೀಲ್ ಅಂತ, ಇದೇ ಹಲಗೂರು ಗ್ರಾಮದವನು. ಪಟ್ಟಣದ ಹಬ್ಬ ನಾವು ತುಂಬ ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬರ್ತಾ ಇದ್ದೀವಿ. ಆಲ್ಮೋಸ್ಟ್ ನಮಗೆ ಒಂದು 30-35 ವರ್ಷದಿಂದ ನಾವು ಬುದ್ಧಿ ಕಂಡತವಿಂದ ನೋಡ್ಕೊಂಡು ಬರ್ತಾ ಇದ್ವಿ. ತುಂಬ ಚೆನ್ನಾಗಿ ಮಾಡ್ತಾರೆ. ಈ ಕೊಂಡೋತ್ಸವ ನೋಡೋದು ನಮ್ಗೊಂಥರ ತುಂಬ ಖುಷಿ ಇರುತ್ತೆ, ಈ ದೈವಿಕ ಕೃಪೆ. ಅದೇ ರೀತಿ ನಮ್ಮ ಹಲಗೂರಲ್ಲಿ ಪಟ್ಟದಮ್ಮನ ಹಬ್ಬದ ಜೊತೆ ನಮ್ಮ ವೀರಭದ್ರ ಸ್ವಾಮಿಯವರು, ಸಿದ್ದಪ್ಪಾಜಿಯವರು ಮತ್ತು ನಮ್ಮ ಹೆಬ್ಬೆಟ್ರಾಯ ಈ ಕ್ಷಣದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ದೇವರುಗಳೆಲ್ಲ ಸೇರಿ ಪಟ್ಟದಮ್ಮನ ತಾಯಿಗೆ ಒಂದು ಆಶೀರ್ವಾದ ಮಾಡಿ ಕೊಂಡೋತ್ಸವನ ತುಂಬ ಚೆನ್ನಾಗಿ ಮಾಡ್ಕೊಡ್ತಾರೆ. ನಮಗೆ ಈ ಒಂದು ಸಡಗರ ನೋಡೋದೇ ತುಂಬ ಖುಷಿ ಸರ್. ನಮ್ಮ ಚಿಕ್ಕ ವಯಸ್ಸಿಂದ ಏನಾಗ್ತಾ ಇತ್ತು, ನಾವು ಚೈಲ್ಡ್ಹುಡ್ 1 ವರ್ಷ 2 ವರ್ಷ 3 ವರ್ಷ ಇದ್ದು ನಾವು ನೋಡಿ ಏನಾಗ್ತದೆ, ಈ ದೇವಿ ಮೇಲೆ ನಮ್ಗೆ ತುಂಬ ಅಭಿಮಾನ, ತುಂಬ ಪ್ರೀತಿ. ಯಾಕಂದ್ರೆ ಊರ್ಕಾಯೋ ದೇವತೆ ಇದು. ಈ ಊರ್ಕಾಯೋ ದೇವತೆ ಏನಾಗುತ್ತೆ ಅಂದ್ರೆ ಅಷ್ಟೇ ಭಕ್ತಿ ಇರುತ್ತೆ ನಮ್ಗಳಿಗೆಲ್ಲ. ಈ ತಾಯಿ ಎಲ್ಲರಿಗೂ ಆಶೀರ್ವಾದ ಕೊಟ್ಟು ಈಗೇನು ನಡೀತಾ ಇದೆ ಅದಕ್ಕಿಂತ ಇನ್ನಷ್ಟು ವಿಜೃಂಭಣೆಗೊಳಿಸಿ, ಇನ್ನಷ್ಟು ನಾವು ವೈಭವೀಕರಿಸಿ, ನಮ್ಮ ಇವತ್ತೇನು ನಮ್ಮ ಯೂತ್ಸ್ ಹುಡುಗರೆಲ್ಲ ನಿಂತ್ಕೊಂಡು ಮಾಡ್ತಾ ಇದ್ದಾರೆ, ನಮ್ಮ ಹಿರಿಕರು ಆಶೀರ್ವಾದದೊಂದಿಗೆ 2 ಗ್ರಾಮಸ್ಥರು ಜನಗಳು ಏನು ಸೇರ್ಕೊಂಡು ಮಾಡ್ತಾ ಇದ್ದಾರೆ, ಇದು ಇನ್ನಷ್ಟು ವಿಜೃಂಭಣೆ ಆಗಲಿ, ಇನ್ನಷ್ಟು ಪ್ರಸಿದ್ಧಿ ತಗೊಳ್ಳಿ, ಇನ್ನಷ್ಟು ನಮ್ಮ ಊರು ಏಳಿಗೆ ಆಗಲಿ ಅಂತ ಹೇಳ್ಬಿಟ್ಟು ನಾನು ಬೇಡ್ಕೊತೀನಿ ಸರ್. ನಮಸ್ಕಾರ, ನನ್ನ ಹೆಸರು ಸಂತೋಷ್ ಕುಮಾರ್ ಅಂತ, ಹಲಗೂರು ಗ್ರಾಮದವನು. ವಿಶೇಷ ಏನಪ್ಪ ಅಂತ ಅಂದರೆ ಪಟ್ಟಣದಮ್ಮ ಹಬ್ಬ ನಡೆದಿರೋದ್ರ ಬಗ್ಗೆ ನಾವೇನು ಈ ಯುಗಾದಿಯಾದ 15 ದಿವಸಕ್ಕೆ ಒಳಗೆರೆ ದೊಡ್ಡಿ ಮತ್ತು ಹಲಗೂರು ಗ್ರಾಮದ 2 ಗ್ರಾಮದ ಗ್ರಾಮಸ್ಥರು ಸೇರಿ ಹಿರಿಯರು, ನಾಡಗೌಡರು, ಮುಖ್ಯಸ್ಥರುಗಳೆಲ್ಲ ಸೇರಿ ಶ್ರೀ ಪಟ್ಟಣದಮ್ಮ ಹಬ್ಬನ ಮಾಡಬೇಕು ಅಂತ ತೀರ್ಮಾನ ತಗೊಳ್ತಾರೆ. ಅದಾದ ನಂತರ ಶ್ರೀ ಹೆಬ್ಬೆಟ್ಟದ ಬಸವೇಶ್ವರನ ಸನ್ನಿಧಿಗೆ ಹೋಗಿ ಪ್ರಸಾದ 2 ಗ್ರಾಮದ ಜನ ಹೋಗಿ ಪ್ರಸಾದವನ್ನು ಕೇಳ್ಕೊಂಡು ಬರ್ತಾರೆ. ಅದಾದ ನಂತರ ಬರೋ 2ನೇ ಬುಧವಾರ ಪಟ್ಟಣದಮ್ಮನವರಿಗೆ ಮೊದಲು ಪೂಜೆ ಅಂತ ನಡೆಯುತ್ತೆ. ಅದಾದ 2ನೇ ದಿನಕ್ಕೆ ಶುಕ್ರವಾರ ಓಲೆ ಬಂಡಿ, ಎಳವಾರ, ಪ್ರಮುಖ ಬೀದಿಗಳಲ್ಲಿ ಟಮಟೆ ನಗಾರಿ ಸಮೇತ ಬಂದು ಪಟ್ಟಣದಮ್ಮ ಕೊಂಡೋತ್ಸವಕ್ಕೆ. ನಮ್ಮ ಹೆಸರು ಬೋರಯ್ಯ ಅಂತೇಳಿ,
ಅಲಗೂರಿನವರು. ಅಂದರೆ ಇದು ಗ್ರಾಮ ದೇವತೆ ಪಡ್ಲದಮ್ಮ ಅಂತೇಳಿ ಇದು ಸುಮಾರು ವರ್ಷಗಳ ಕಾಲದಿಂದ ಕೂಡ ಈ ಅಮ್ಮನವ್ರ ಆಚರಣೆ ನಡ್ಕೊಂಡ್ಬಂದಿದೆ. ಮೂಲತಃ ಇದು ಇಲ್ಲಿ ಇವರು ಈ ಮೂಲತದವರು ಅಂತಂದರೆ ಇವ್ರು ಸಾರಿದ್ರೇ ಮುಂದೆ ಈ ಜಾತ್ರೆ ನಡಿಬೇಕಾದ್ರೆ ಸಾಧ್ಯ. ಇಲ್ಲಿ ತಮ್ಮಡಪ್ಪ ಸಾರಲಿಲ್ಲ ಅಂತಂದರೆ ನಮ್ಮಲ್ಲಿ ಯಾರೇ ಆಗಿರಲಿ ಅವತ್ತಿನ ಆ ಟೈಮಲ್ಲಿ ಯಾರು ಅರ್ಚಕರಾಗಿರ್ತಾರೆ ಅವ್ರು ಸಾರ್ತು ಅಂತಂದರೆ ಈ ತಾಯಿ ಉತ್ಸವ ಮತ್ತು ಈ ತಾಯಿ ಜಾತ್ರೆ ನಡೆಯುವಂಥದ್ದು. ಇದು ಸುಮಾರು ನಮ್ಮ ತಾತರು ಮುತ್ತಾತರ ಕಾಲದಿಂದ ಕೂಡ ಇದು ಪಾರಂಪರ್ಯವಾಗಿ ಈ ತಾಯಿ ಸೇವೆನ ಮಾಡ್ಕೊಂಡು ಬಂದಿದ್ದಾರೆ. ನಮ್ಮ ಅಲಗೂರು ಗ್ರಾಮಸ್ಥರಿಂದ ಇದು ಭಾಳ ವಿಜೃಂಭಣೆಯಿಂದ ಈ ಗ್ರಾಮ ದೇವತೆನ ಮಾಡ್ತಾರೆ. ಇದು ಇವತ್ತಿನ ಕಾಲದದ್ದಲ್ಲ, ಇವರು ಅಕ್ಕ ತಂಗಿಯರು ಇದು ಪಡ್ಲದಮ್ಮ ಅಂತೇಳಿ ಮತ್ತು ಹೆಬ್ಬೆಡ್ತೇನವರ ಈರ್ಭದ್ರ ಸ್ವಾಮಿ ಸಿದ್ದಪ್ಪಾಜಿಯವರ ತಂಗಿ ಇವರು. ಹಂಗಾಗಿ ಅವರೆಲ್ಲರೂ ಮೆಚ್ಚಿನ ತಂಗಿ ಆಗಿರೋದ್ರಿಂದ ಅವರೆಲ್ಲರೂ ಕೂಡ ಮುಂದೆ ನಿಂತ್ಕೊಂಡು ಈ ತಾಯಿಯ ಜಾತ್ರೆಯನ್ನ ಭಾಳ ವಿಜೃಂಭಣೆಯಿಂದ ನಡೆಸ್ಕೊಡ್ತಾರೆ. ಇದು ನಾವು ಹೇಳ್ತಾ ಇರ್ತಕ್ಕಂಥಲ್ಲ, ನಮ್ಮ ತಾತಿರು ಮುತ್ತಾತಿರು ನಮ್ಮ ಅಜ್ಜಿದಿರು ಹೇಳಿರುವಂಥದ್ದನ್ನ ನಾವು ಹೇಳ್ತಾ ಇದೀವಿ ಅಷ್ಟೇ. ಇದ್ರದ್ದು ಮೂಲತಃ ಇಲ್ಲಿ ಒಡೆದುಮೂಡಿ ಅವತ್ತಿನ ಕಾಲದಿಂದನೂ ಕೂಡ ಪಾರಂಪರ್ಯವಾಗಿ ಮಾಡ್ಕೊಂಡು ಬಂದಿದ್ದಾರೆ. ಇದು ತಲತಲಾಂತರದಿಂದ ನಡೆದು ಬಂದಿರುವಂಥ ಜಾತ್ರೆ. ಅಲಗೂರು ಗ್ರಾಮದ ಶಿವಮಾದೆ ಅಂದ್ಬಿಟ್ಟು ನಾವು ಮುಖಂಡರು. ಇಲ್ಲಿ ನಾವು ನಮ್ಮ ಮುತ್ತಾತನ ಕಾಲತ್ತವಿಂದ ಶ್ರೀ ಗ್ರಾಮ ದೇವತೆ ಶ್ರೀ ಪಟ್ಟಲದಮ್ಮನ ಒಂದು ಶಕ್ತಿ ಇಲ್ಲಿದೆ. ಅವತ್ತಿಂದ ಕೂಡ ನಾವು ಈ ದೇವತೆಯನ್ನು ಕಾಪಾಡ್ಕೊಂಡು ಬರ್ತಾ ಇದ್ದೀವಿ. ಇವತ್ತಿಗೂ ಕೂಡ ಈ ಶಕ್ತಿ ದೇವತೆಯನ್ನು ಮರೆಯೋಕ್ಕಾಗಲ್ಲ. ಮತ್ತು ಒಂದು 80 ವರ್ಷದ ಇತಿಹಾಸ ಉಳ್ಳ ಶ್ರೀ ಗ್ರಾಮ ದೇವತೆ ಪಟ್ಟಲದಮ್ಮನ ಶಕ್ತಿ ಇಲ್ಲಿದೆ. ಅವತ್ತಿಂದ ನಾವು ಈ ದೇವತೆಯನ್ನು ನಾಡ ದೇವತೆ ಅಂತ ನಾವು ಗ್ರಾಮಸ್ಥರೆಲ್ಲ ಹಬ್ಬ ಮಾಡಿಕೊಂಡು ಇದುವರೆಗೂ ಬರ್ತಾ ಇದ್ದೀವಿ. ನಮಸ್ಕಾರ, ನನ್ನ ಹೆಸರು ಸಂತೋಷ್ ಕುಮಾರ್ HR ಅಂತ. ನಾನು ಅಲಗೂರು ಗ್ರಾಮದವನು. ಇದು ವಿಶೇಷ ಏನಂತ ಅಂದರೆ ಇವತ್ತು ಶ್ರೀ ಪಟ್ಟಲದಮ್ಮ ದೇವಸ್ಥಾನದ ಕೊಂಡೋತ್ಸವ ನಡೆದಿರೋದ್ರ ಬಗ್ಗೆ. ಏನಪ್ಪ ಅಂತಂದರೆ ನಾವು ಯುಗಾದಿ ಹಬ್ಬ ಆದ 15 ದಿವಸಕ್ಕೆ ಈ ಶ್ರೀ ಪಟ್ಟಲದಮ್ಮ ಹಬ್ಬ ಮಾಡಬೇಕು ಅಂತ ಊರಿನ ನಾಡಗೌಡರು ಹಿರಿಯರು ಎಲ್ಲ ಸೇರಿ ಮಾತುಕತೆ ಆಡಿ ರೆಡಿ ಇರ್ತೀವಿ. ನಾವು ಯಾವಾಗ ನಾವು ಮಾಡ್ತೀವಿ ಅಂತ ಅಂದರೆ ಯುಗಾದಿ ಹಬ್ಬ ಆದ ಮಾರನೆಗೆ ಈ ಮಾತುಕತೆ ಎಲ್ಲನೂ ಮಾಡಿರ್ತೀವಿ. ಅದಾದ ನಂತರ ಬರೋ 2ನೇ ಸೋಮವಾರ ಶ್ರೀ ಹೆಬ್ಬೆಟ್ಟದ ಬಸವೇಶ್ವರ ಸನ್ನಿಧಿಗೆ ಹೋಗಿ ಶ್ರೀ ಹೆಬ್ಬೆಟ್ಟದ ಬಸವೇಶ್ವರನಲ್ಲಿ ಪ್ರಸಾದವನ್ನು ಕೇಳಿ ಅಲ್ಲಿಂದ ಶ್ರೀ ಪಟ್ಟಲದಮ್ಮನ ಕರ್ಕೊಂಡು ಕರಗದ ಮನೆಯಲ್ಲಿ ನೆಲೆಗೊಂಡಿರ್ತೀವಿ. ನನ್ನ ಹೆಸರು ಶಿವಣ್ಣಗೌಡ HT ಅಂತ. ನಾನು PLD ಬ್ಯಾಂಕ್ ಡೈರೆಕ್ಟ್ರು. ನಾನು ಅಲಗೂರು ಗ್ರಾಮದವನು, ಮಳವಳ್ಳಿ ತಾಲೂಕು, ಮಂಡ್ಯ ಜಿಲ್ಲೆ. ಇದು ಊರ ಹಬ್ಬ, ಗ್ರಾಮ ದೇವತೆ ಹಬ್ಬ ಪಟ್ಟಲದಮ್ಮ ಅಂತ ನಾವು ಮಾಡೋದು. ಯುಗಾದಿ ಹಬ್ಬ ಆದಮೇಲೆ 2 ವಾರ ಬಿಟ್ಟು ಶುಕ್ರವಾರ ಯಾವ ದಿನ ಸಿಗುತ್ತೆ ಆ ದಿನ ಮಾಡ್ತೀವಿ. ನಾವೇನು ಮಾಡ್ತೀವಿ, ಶುಕ್ರವಾರ ಹಬ್ಬ ಮಾಡೋಕ್ಕಿಂತ ಮೊದಲೇ 3 ದಿನ ಮೊದಲೇ ಹೆಬ್ಬೆಟ್ಟಕ್ಕೆ ಹೋಗಿ ಹೆಬ್ಬೆಟ್ರಾಯಿನ ತಗೊಬಂದು ಊರಲ್ಲಿ ಮೆರವಣಿಗೆ ಮಾಡಿ, ಮತ್ತೆ ಗುರುವಾರ ದಿನ ಗುರುವಾರ ದಿನ ಕರಗದ ಮನೆಯಿಂದ ಓಲೆ ಬಂಡಿ ಪಾನಕ ಮಾಡಿ ಎಲ್ಲ ಸೌದೆ ಎಲ್ಲ ತಗೊಬಂದು ಟ್ರ್ಯಾಕ್ಟರ್ಗಳಲ್ಲಿ ಎಲ್ಲ ಪೂರ್ತಿ ಅಲಗೂರೆಲ್ಲ ಮೆರವಣಿಗೆ ಮಾಡ್ಕೊಬಂದು ನಾವು ಪಟ್ಟಲದಮ್ಮನ ದೇವಸ್ಥಾನಕ್ಕೆ ಬಂದು ಕೊಂಡ ಮಾಡೋಕ್ಕೆಲ್ಲ ರೆಡಿ ಮಾಡಿ ಪೂಜೆ ಮಾಡಿ ಹೋಗ್ತೀವಿ. ಮತ್ತು ಶುಕ್ರವಾರ ಬೆಳಿಗ್ಗೆ 6ರಿಂದ 6:15 ಟೈಮ್ಗೆ ಕೊಂಡ ನಡೆಯುತ್ತೆ. ಊರಿನ ಯಜಮಾನರು, ನಾಡಗೌಡರು, ಯಜಮಾನರು ಸೇರಿಕೊಂಡು ಈ ಒಂದು ಹಬ್ಬನ ಮುಂದಾಳತ್ವದಲ್ಲಿ ನಡೆಸ್ಕೊಡ್ತಾರೆ. ಅಲಗೂರು ಗ್ರಾಮ ಮತ್ತು ಒಳಗದೊಡ್ಡಿ ಗ್ರಾಮ ಜಂಟಿಯಾಗಿ ಮಾಡುವಂಥ ಒಂದು ಹಬ್ಬ ಇದು. ಒಂದು ಗ್ರಾಮ ದೇವತೆ ಹಬ್ಬ. ಇಡೀ ನಮ್ಮ ಅಕ್ಕಪಕ್ಕದ ಹಳ್ಳಿಲೆಲ್ಲ ಇದು ಒಂದು ಹೆಸರುವಾಸಿಯಾದಂಥ ಗ್ರಾಮ ಪಟ್ಟಲದಮ್ಮ ಊರ ಹಬ್ಬ ಇದು. ಎಲ್ಲ ಅಕ್ಕಪಕ್ಕದ ಹಳ್ಳಿಯವರು ನೆಂಟರಷ್ಟನ್ನೆಲ್ಲ ಕರೆದು ಶುಕ್ರವಾರ ದಿನ ಕೊಂಡ ಮಾಡಿ, ಕೊಂಡದ ದಿನ ಸಿಹಿ ಊಟ ಮಾಡಿ, ಮತ್ತೆ ಶನಿವಾರ ದಿನ ನೆಂಟರು ಪಂಟರೆಲ್ಲ ಕರ್ಕೊಂಡ್ಬಂದು ಊಟ ಮಾಡ್ತೀವಿ. ಮತ್ತೆ ಭಾನುವಾರ ನಾನ್ ವೆಜ್ ಇರುತ್ತೆ. ಭಾನುವಾರ ಮಧ್ಯಾಹ್ನ ಕರಗದ ಮನೆಯಿಂದ ದೇವ್ರು ತಗೊಬಂದು ಸಿದ್ದಪ್ಪಾಜಿ, ವೀರಭದ್ರೇಶ್ವರ, ಹೆಬ್ಬೆಟ್ರಾಯ ಎಲ್ಲ ದೇವ್ರನ್ನೂ ಎಲ್ಲ ಮೆರವಣಿಗೆ ಮಾಡ್ಕೊಬಂದು ನಾವು ಮತ್ತೆ ಸೋಮವಾರ ಮಧ್ಯಾಹ್ನ ತನಕ ಮೆರವಣಿಗೆ ಆಗುತ್ತೆ. ಮೆರವಣಿಗೆ ಮುಗಿದ ಮೇಲೆ ನಾವು ತಗೊಬಂದು ಆಯಾ ದೇವಸ್ಥಾನಗಳಿಗೆ ಆಯಾ ದೇವ್ರನ್ನ ಇದು ಮಾಡ್ತೀವಿ, ತಲುಪಿಸ್ತೀವಿ. ಅಲ್ಲಿಗೆ ಈ ಒಂದು ಗ್ರಾಮ ದೇವತೆ ಹಬ್ಬ ಮುಕ್ತಾಯ ಆಗುತ್ತೆ. ಇದಕ್ಕೆ ನಮ್ಮ ಅಲಗೂರಿನ ಕೃಷ್ಣ ಅನ್ನೋರು, ನಮ್ದಪ್ಪನವರು ಅವರೇ ಕೊಂಡ ಇರುವಂಥವ್ರು. ನೋಡಿದಲ್ಲ ಫ್ರೆಂಡ್ಸ್, ಈ ಒಂದು ಹಬ್ಬದ ಒಂದು ವಿಶೇಷತೆ ಏನು, ಇದರ ಒಂದು ಹಿನ್ನೆಲೆ ಏನು, ಜೊತೆಗೆ ಇದರ ಒಂದು ಹಬ್ಬ ಮಾಡೋದ್ರಿಂದ ಜನಗಳಿಗೆ ಏನೇನೆಲ್ಲ ಅನುಕೂಲಗಳಾಗುತ್ತೆ, ಏನೇನೆಲ್ಲ ಕಷ್ಟಗಳು ಪರಿಹಾರ ಆಗೋದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ಒಂದು ವಿಡಿಯೋ ಮುಖಾಂತರ ನೀವು ತಿಳ್ಕೊಂಡ್ರಿ. ಮುಂದೆ ಇದೇ ರೀತಿಯಾದ ಹಬ್ಬಗಳ ಬಗ್ಗೆ, ಒಂದು ವಿಶೇಷತೆ ಬಗ್ಗೆ ಹೆಚ್ಚಿನ ವಿಡಿಯೋಗಳಿಗೋಸ್ಕರವಾಗಿ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮೆಲ್ಲ ಫ್ರೆಂಡ್ಸ್ಗಳು ಕೂಡ
ಶೇರ್ ಮಾಡಿ. ಅವರ ಒಂದು ಹಬ್ಬಗಳಲ್ಲಿ, ಅವರ ಒಂದು ಊರಿನ ಹಬ್ಬಗಳಲ್ಲಿ ಏನೇನೆಲ್ಲ ವಿಶೇಷತೆಗಳ ಬಗ್ಗೆ ಇನ್ಫಾರ್ಮೇಷನ್ ಅನ್ನು ಕೊಡೋದಕ್ಕೋಸ್ಕರವಾಗಿ ಏನೇ ಇದ್ರೂ ಕೂಡ ನಮ್ಮ ಒಂದು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳೊಂದಿಗೆ ನಾನು ನಿಮ್ಮ ಪ್ರೀತಿಯ DMS.